ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ, ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟ್ಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು
ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7:48 ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಫ್ರೆಂಡ್ಸ್, ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಎಲ್ಲ ಶೋಕ್ದಾರಿಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಪ್ಲಸ್ ನಾಳೆ ಬರ್ತಾ ಇರೋ ರಂಜಾನ್ ಹಬ್ಬಕ್ಕೆ ಶುಭಾಶಯಗಳು. ಎಲ್ಲ ಮುಸ್ಲಿಂ ಬಾಂಧವರಿಗೆ ಈದ್ ಮುಬಾರಕ್ ಇನ್ ಅಡ್ವಾನ್ಸ್. ಫ್ರೆಂಡ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಪ್ಲಸ್ ನಾಳೆ ಬರ್ತಾ ಇರೋ ರಂಜಾನ್ ಹಬ್ಬದ ಶುಭಾಶಯಗಳು. ಇವತ್ತು ಮೇಯ್ನ್ ಮಾಡ್ತಾ ಇರೋದು ಬಂದ್ಬಿಟ್ಟು ಯುಗಾದಿ ರಂಜಾನ್ಗೆ ದಿ ಬೆಸ್ಟ್ ಲೈನು, ದಿ ಬೆಸ್ಟ್ ಕ್ವಾಲಿಟಿ ಅಕ್ಕಿಗಳು ಕೊಡಬೇಕು ಅಂತ ವಿಡಿಯೋ ಮಾಡ್ತಾ ಇರೋದು. ಅಕ್ಕಿಗಳು ಕ್ವಾಲಿಟೀಸ್ಗಳು ನೋಡ್ಕೊಳ್ಳಿ. ಮೇಯ್ನು ನಮ್ಮದು ಒಡೆದಿಕ್ಕೊಳ್ಳೋ ಲೈನ್ಗಳು ಏನಿದೆ, ಈ ಜೊತೆಗಳನ್ನೇ ನಾವು ಆಚೆ ಬಿಡಬಾರ್ದು, ಇವಲ್ಲಿ ಪಟ್ಟಗಳು ನಾವೇನು ಆಚೆ ಬಿಡಬಾರ್ದು ಅಂತ ಇರ್ತೀವಿ. ಅಂಥ ಲೈನಲ್ಲಿ ಇವತ್ತು ಹಬ್ಬಕ್ಕೆ ಅಕ್ಕಿಗಳನ್ನ ಕೊಡೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಿರೋದು. ಇವತ್ತಿಂದು ಫಸ್ಟ್ ವಿಡಿಯೋ ಫ್ರೆಂಡ್ಸ್. ಇದು ಮೀಟ್ರ್ ಗೇಜ್ ತಿರಾವಲಲ್ಲಿ ಹೆವಿ ಕ್ವಾಲಿಟಿ ನಮ್ಮ ಮನೆಗೇ ಹಳೆ ಲೈನ್ ಅಕ್ಕಿಗಳಿವು. ಈ ಜೊತೆಯಲ್ಲಿ ಪಟ್ಟ ಮಾಡಿಸಿದ್ದೀನಿ, ಈ ಜೊತೆಯಲ್ಲಿ ಏನು ಪಟ್ಟ ಮಾಡಿಸಿದ್ದೀನಿ, ಆ ಪಟ್ಟನ ನಾನು ಆಚೆ ಕೊಡ್ತಾ ಇರಲಿಲ್ಲ. ಯಾಕಂದರೆ ನಮ್ಮದು ಮೇಯ್ನು ಮೂಲ ಇದು. ಇವೆಲ್ಲ ಪಟ್ಟಗಳು ನಾವು ಎಲ್ಲ ಹೊಡೆದಿಡ್ತಾಯಿದ್ರಿ. ಇದೇ ಮೂಲಲ್ಲಿ ಮಾಡಿಸಿರೋ ಪಟ್ಟನ ಕೊಡೋಣ ನಮ್ಮ ಸಬ್ಸ್ಕ್ರೈಬರ್ಗೆ, ಅಕ್ಕಿಗಳು ಸಿಗಲಿ, ಒಳ್ಳೆ ಶೋಕಿ ಮಾಡ್ಕೊಳ್ಳಿ, ಒಳ್ಳೆ ಕ್ವಾಲಿಟಿ ಅಕ್ಕಿ ಸಿಗಲಿ ಅಂದ್ಬಿಟ್ಟು ಇವತ್ತಿನ ವಿಡಿಯೋ ಮಾಡ್ತಾ ಇರೋದು. ತುಂಬ ಹಳೆಯಲ್ಲಿನ ಅಕ್ಕಿಗಳು, ಕ್ವಾಲಿಟೀಸು ನೋಡಿದ್ರೇ ಅರ್ಥ ಆಗುತ್ತೆ. ನೋಡ್ಬೋದು ಇಲ್ಲಿ ಕ್ವಾಲಿಟೀಸು. 2 ಅಕ್ಕಿನೂ ಗಿಡ್ಡಿ ಚೊಂಚಿರುತ್ತೆ, ಗುಂಡು ತಲೆ ಇರುತ್ತೆ, ಅಗ್ಲ ಎದೆ, ಗಿಡ್ಡಿ ಕಾಲು, ತುಂಬ ದೊಡ್ಡ ಅಕ್ಕಿಗಳಿವು. ಆಲ್ಮೋಸ್ಟು ಈ ಜೊತೆಯಲ್ಲಿಗೆ ಗಂಡು ಹೆಣ್ಣು ಎರಡಕ್ಕೂ ಕಮ್ಮಿ ಅಂದ್ರೂ 10-15 ವರ್ಷದ ಮೇಲೆ ಅಕ್ಕಿ ಇವು. 2 ಅಕ್ಕಿ ನೋಡ್ಬೋದು. ಕ್ವಾಲಿಟಿ ವೈಸು A1 ಕ್ವಾಲಿಟಿ ಇರುತ್ತೆ ಫ್ರೆಂಡ್ಸ್. ಈ ಜೊತೆಗೆ ಬಂದಿರೋ ಸಿಂಗಲ್ ಪಟ್ಟ ಅಕ್ಕಿ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಚಡಿ ಶೇಪು ಇವೆಲ್ಲ ನೋಡ್ಬೋದು. ಸೂಪರ್ ಆಗಿದೆ. ಒಂದು ಸೈಡು ಕಲಾಂಕ ಕಣ್ಣು, ಒಂದು ಸೈಡು ಬಿಳೆ ಕಣ್ಣು. ನಾರ್ಮಲಾಗೆ ಮೀಟ್ರ್ ಗೇಜ್ಗಳಲ್ಲಿ ಇಂಥ ಕ್ವಾಲಿಟೀಸ್ಗಳು ಬರೋದು ಕಷ್ಟ ಇದೆ. ಫುಲ್ಲು ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಫಸ್ಟು ಅಪ್ಪ ಅಮ್ಮದು ಕ್ವಾಲಿಟಿ ನೋಡ್ಕೊಳ್ಳಿ, ಆಮೇಲೆ ಪಟ್ಟಾದ ಕ್ವಾಲಿಟಿ ತೋರಿಸ್ತೀನಿ. ತುಂಬ ಹಳೆಯಲ್ಲಿನ ಅಕ್ಕಿಗಳು, ತುಂಬ ಕ್ವಾಲಿಟಿ ವೈಸ್ ಅಂತೂ ಸಖತ್ ಕ್ವಾಲಿಟಿ ಇರುತ್ತೆ. ಕಣ್ಣಿನ ಕ್ವಾಲಿಟೀಸ್ 2 ಅಕ್ಕಿಗಳು ತುಂಬ ಚೆನ್ನಾಗಿರುತ್ತೆ. ಈ ಜೊತೆಗೆ ಮಾಡಿಸಿರೋ ಪಟ್ಟ ಇದು ನೋಡ್ಬೋದು. ಕ್ವಾಲಿಟಿ ಸಖತ್ತಾಗಿ ಬಂದಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ನಾರ್ಮಲಾಗೆ ನಾನು ಈ ಮೇಯ್ನ್ ಅಕ್ಕಿಗಳ್ದು ಪಟ್ಟಗಳು ಬಂದ್ಬಿಟ್ಟು 5,000 ರೂಪಾಯಿ ಕೊಡೋದು ಸಿಂಗಲ್ ಪಟ್ಟನ. ಇವತ್ತು ಯುಗಾದಿ ಹಬ್ಬ ಪ್ಲಸ್ ನಾಳೆ ರಂಜಾನ್ ಹಬ್ಬ ಇರೋದಕ್ಕೆ ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3,000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳಬೇಡಿ, ಹೆಚ್ಚು ಕಮ್ಮಿ ಕೊಡೋದು ಇಲ್ಲ. ಕ್ವಾಲಿಟೀಸ್ ನೋಡ್ಕೊಳ್ಳಿ. ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ, ಪಟ್ಟಾದು ಡೀಟೇಲ್ ತೋರಿಸ್ತೀನಿ. ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಹೆವಿ ಅಂದರೆ ಹೆವಿಯಾಗಿ ಬಂದಿರುತ್ತೆ ಪಟ್ಟ ಫ್ರೆಂಡ್ಸ್. ಅಗೇನ್ ಜಸ್ಟ್ ದೊಡ್ಡ ಗಂಟು ತೋರಿಸ್ತೆ. ಸಿಂಗಲ್ ಟೇಲು, ಚಡಿ ಮೇಲೆ ಬರುತ್ತೆ. ಚುಪ್ತಿರಿ ಉದ್ದಾತಿರಿ ತಿರಿ ಎಲ್ಲ ಹೊಡೆದಿದ್ದೀವಿ. ವೈಬ್ರೇಷನ್ ನೋಡ್ಬೋದು, ಮೀಡಿಯಮ್ ವೈಬ್ರೇಷನ್ ಇರುತ್ತೆ. ಜಾಸ್ತಿ ಲೆಂತು ಇರಲ್ಲ, ಜಾಸ್ತಿ ಉದ್ದಾನೂ ಇರಲ್ಲ. ಇಲ್ಲಿ ನೋಡ್ಬೋದು ಮೀಡಿಯಮ್ ಲೆಂತ್ ಇರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಗಿಡ್ಡಿ ಚೊಂಚು ಕಣ್ಣು ನೋಡ್ಬೋದು. ಇದು ವಯಸ್ಸಾದ್ಮೇಲೆ ಏನಾಗುತ್ತೆ ಅಂದರೆ ಕಣ್ಣುಗಳು ಫುಲ್ ಅಗ್ಲ ಎತ್ತಿಟ್ಕೊಳಕ್ಕಾಗಲ್ಲ ಇವಕ್ಕೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ತುಂಬ ಹಳೆ ಲೈನ್ ಜಾತಿ, ತುಂಬ ಹಳೆ ಟೈಪ್ ಕ್ವಾಲಿಟಿ ಕಣ್ಣು. ಇದು ಗಂಡಿನ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಹೆವಿ ಇದೆ. ಇದರಲ್ಲಿ ನೋಡ್ಬೋದು. ಇಲ್ಲಿ 10-15 ವರ್ಷದ ಹಳೆ ಅಕ್ಕಿ ಕಣ್ಣುಗಳು. ತುಂಬ ಜನ ನೋಡಿರಲ್ಲ, ಹಿಂಗಿರುತ್ತೆ ಕ್ವಾಲಿಟಿಗಳು. ಇದನ್ನ ನೀವು ಬೇಕಾದ್ರೆ ಫೋಟೋನ ಇಟ್ಕೊಳ್ಳಿ, ಅಷ್ಟು ಒಳ್ಳೆ ಕ್ವಾಲಿಟಿಲಿ ಕಣ್ಣು. ಪುತ್ಲಿ ನೋಡ್ಬೋದು, ಸಖತ್ ಸಣ್ಣ ಪುತ್ಲಿ. ಕಾರ್ಬನ್ ಶೇಡ್ ಬಂದ್ಬಿಟ್ಟು ಪುತ್ಲಿಯಿಂದ ಕಣ್ಣಿಂದು ಔಟ್ರ್ ಸರ್ಕಲ್ ತನಕ ಕಾರ್ಬನ್ ಶೇಡ್ ಇರುತ್ತೆ. ಫ್ರೆಂಡ್ಸ್, ಏನು ಜಸ್ಟ್ ಮೀಟ್ರಿಗೆ ಎಸ್ತಿರಲ್ಲ ಹೆಣ್ಣು ತರಿಸ್ದೆ. ಸಿಂಗಲ್ ಟೇಲು, ಚಡಿವಾಲ, ಚುತ್ತಿರಿ ಉದ್ದಾತಿರಿ. ವೈಬ್ರೇಷನ್ನು ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ನು ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು. ಇಲ್ಲಿ
ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ ತುಂಬ ಜಾಸ್ತಿ ಇರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಇದು ತುಂಬ ಹಳೆ ಲೈನ್ ಜಾತಿ, ಹಳೆ ಜೊತೆ, ಚಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಸುತ್ತಲೂ ಕಾರ್ಬನ್ ಶೇಡು ಹರಡ್ಕೊಂಡಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಶುದ್ಧ ಕಣ್ಣಲ್ಲಿರುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೇನು ಅನಾರಿ ಇರಲ್ಲ. ಪ್ಲಸ್ಸು ಕಾರ್ಬನ್ ಶೇಡ್ ಪಕ್ಕದಲ್ಲಿ ನೋಡ್ಬೋದು, ಬ್ರೌನು ಕ್ರ್ಯಾಕ್ಸ್ ನೋಡ್ಬೋದು, ಬ್ರೌನು ಕ್ರ್ಯಾಕ್ಸ್ಗಳಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು ಕಣ್ಣಲ್ಲಿ. ಹಿಂಗೆ ಕ್ವಾಲಿಟೀಸು ತುಂಬ ಚೆನ್ನಾಗಿ ಮಾಡುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟಾನು ಅಷ್ಟೇ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಮೀಟ್ರಿಗೆ ಹಚ್ತೀರಾ, ಅಲ್ಲಿ ದೊಡ್ಡ ಜೊತೆ ತೋರಿಸ್ದೆ. ಆ ಜೊತೆಲಿ ಬಂದಿರೋ ಪಟ್ಟ ಎಸ್ ಟೈಪ್ ಕುತ್ತಿಗೆ ನೋಡ್ಬೋದು ಹೆಂಗೆ ಹಿಡ್ಕೊಳ್ಳುತ್ತೆ ಅಂತ. ಚಡಿ ಶೇಪಲ್ಲಿರುತ್ತೆ. ಸೈಜು, ಲೆಂತ್ ಇವೆಲ್ಲ ನೋಡ್ಬೋದು, ಸಕ್ಕದಾಗಿರುತ್ತೆ. ಕಣ್ಣು ಬಂದ್ಬಿಟ್ಟು ಒಂದು ಸೈಡು ಬ್ಲೂ ಶೇಡ್ ಕಣ್ಣು, ಒಂದು ಸೈಡು ಬಿಳೆ ಕಣ್ಣು. ಅದು ಡೀಟೇಲಾಗಿ ತೋರಿಸ್ತೀನಿ. ಪಟ್ಟ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ. ನಾರ್ಮಲಾಗಿ ನಮ್ಮ ಸಬ್ಸ್ಕ್ರೈಬರ್ಗೆ ಎಲ್ಲರಿಗೂ ನಾವು ಮೇಯ್ನ್ ದೊಡ್ಡ ಅಕ್ಕಿಗಳಲ್ಲಿ ಕೊಡೋದು 5,000 ರೂಪಾಯಿ ಕೊಡ್ತೀವಿ ಪಟ್ಟಗಳನ್ನ. ಇವತ್ತು ಉಗಾದಿ ಹಬ್ಬ ಪ್ಲಸ್ ರಂಜಾನ್ ಹಬ್ಬದ ಆಫರ್ಗೆ ಈ ಪಟ್ಟನ 3,000 ಕೊಡ್ತೀನಿ. ಅಕ್ಕಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫಸ್ಟು, ಆಮೇಲೆ ನೀವು ಯೋಚನೆ ಮಾಡಿ. ಯಾಕಂದರೆ ಹಿಂಗೆ ಒರಿಜಿನಲ್ ಲೈನ್ಗಳಲ್ಲಿ ಹಕ್ಕಿಗಳನ್ನ ನಾವು ಆಚೆ ಕೊಡೋದು ತುಂಬ ರೇರ್, ಕೊಡೋಲ್ಲ. ನಮ್ಮ ಸಬ್ಸ್ಕ್ರೈಬರ್ಗೆ ಇವತ್ತು ಹಬ್ಬ ಇರೋದಕ್ಕೆ ಒಳ್ಳೆ ಕ್ವಾಲಿಟಿ ಅಕ್ಕಿಗಳು ಕೊಡೋಣ ಅಂದ್ಬಿಟ್ಟು ಈ ವಿಡಿಯೋ ಮಾಡಿರೋದು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟಲ್ಲಿ ಮೆಸೇಜ್ ಮಾಡಿ ನಿಮಗೆ ಈ ಜೊತೆ ಹೆಂಗನ್ನಿಸ್ತು, ಪಟ್ಟ ಕ್ವಾಲಿಟಿ ಹೆಂಗನ್ನಿಸ್ತು ಅಂತ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡಿ. ಇವತ್ತಿನ ವಿಡಿಯೋ ತುಂಬ ದೊಡ್ಡದಿರುತ್ತೆ, ತುಂಬ ಲೆಂತ್ ಇರುತ್ತೆ. ಯಾಕಂದರೆ 2 ಹಬ್ಬಕ್ಕೂ ಸೇರಿಸ್ಬಿಟ್ಟು ಆಫರ್ ಮಾಡ್ತಿರೋದು. ತುಂಬ ಅಕ್ಕಿಗಳದ್ದು ವಿಡಿಯೋ ಇದೆ ಇವತ್ತು ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಮೀಟ್ರಿಗೆ ಎಸ್ತೀರೋ ಅಲ್ಲಿ ಜೊತೆಯಲ್ಲಿ ತೋರಿಸ್ತೆ ಪಟ್ಟಾನ. ಸಿಂಗಲ್ ಟೇಲು, ಚಡಿ ಬಾಲ, ಸೇಮ್ ಅಪ್ಪ ಥರನೇ ಬಾಲ ಬಂದಿದೆ. ಚುಪ್ತಿರಿ ಉದ್ದಾತಿರಿ, 0 ಕಲ್ಲಿ ಪಟ್ಟ. ಯಾರೇ ಇಸ್ಕೊಂಡ್ರೇನೋ 15 ದಿನದೊಳಗಡೆಲ್ಲ ಈ ಪಟ್ಟನ ಹಾರಿಸ್ಕೊಬೋದು. ಈ ಪಟ್ಟನ ಟೂರ್ನಮೆಂಟ್ಗೆ ಯಾರೇ ಹಾರಿಸಿರೋನೋ, 5 ಗಂಟೆ ಹಾರಿಸಿರೋನೋ, ಇದೇ ಲೈನಲ್ಲಿ ಸೇಮ್ ಜಾತಿಗೆ ಒಂದು ಜಾತಿ ಮಾಡ್ಕೊಳ್ಳೋಕ್ಕೆ ಪಟ್ಟನ ಗಿಫ್ಟಾಗಿ ಕೊಡ್ತೀನಿ. ಸಿಂಗಲ್ ಟೇಲಿರುತ್ತೆ, ಚಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಇದು ಫುಲ್ಲು ಬ್ಲೂ ಶೇಡ್ ಕಣ್ಣು ಬರುತ್ತೆ. ಇಲ್ಲಿ ನೋಡ್ಬೋದು, ಫುಲ್ಲು ಬ್ಲೂ ಶೇಡ್ ಕಣ್ಣು ಬರುತ್ತೆ. ಈ ಕಡೆ ಸೈಡ್ ಕಣ್ಣಿನ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದೂ ಫುಲ್ಲು ಬ್ಲೂ ಶೇಡ್ ಕಣ್ಣು ಬರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಹಡ್ಕೊಂಡಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಇದಿನ್ನ ಕಣ್ಣು ವಯಸ್ಸಾಗ್ತಿರಂಗೆ ಫುಲ್ಲು ಒಡಕ್ಲು ಕಣ್ಣಿಗೆ ಟರ್ನ್ ಆಗುತ್ತೆ. ಇವಾಗಲೇ ನೋಡ್ಬೋದು ಕ್ರ್ಯಾಕ್ಸು, ಒಡಕ್ಲು ತುಂಬ ಚೆನ್ನಾಗಿದೆ. ವಯಸ್ಸಾಗ್ತಿರಂಗೆ ಫುಲ್ಲು ಒಡಕ್ಲಿಗೆ ರಿಂಗ್ ನಂಬರ್ 2492 ಫ್ರೆಂಡ್ಸ್. ಇದು ಗುಲ್ದಾರಲ್ಲಿ ಹೆಣ್ಣು, ಕತಂಗಲ್ಲಿ ಗಂಡು ಫ್ರೆಂಡ್ಸ್. ಈ ಕತಂಗಂಡು ಬಂದ್ಬಿಟ್ಟು ತುಂಬ ಹಳೆಯಲ್ಲೇನು ಅಕ್ಕಿ, ನಮ್ಮ ಮನೆಗೇ, ನಮ್ಮ ದಾವಡಿಗೆ ತುಂಬ ಹಳೆ ಅಕ್ಕಿ. ಇದು ನಮ್ಮ ದಾವಡಿಯಲ್ಲೇ ಪಟ್ಟ ಆಗಿದ್ದು ಗಂಡಿದು. ಈ ಗಂಡಿಗೆ ಗುಲ್ದಾರ್ ಪಟ್ಟ ಹಾಕ್ಬಿಟ್ಟು ಲಾಸ್ಟ್ ಬ್ಯಾಚ್ ಪಟ್ಟ ಕೊಟ್ಟಿದ್ದು ನಾನು ಒಂದು 3 ವರ್ಷ 4 ವರ್ಷ ಆಗಿರುತ್ತೆ ಅವಾಗ ಕೊಟ್ಟಿದ್ದು. ಅದಾದಮೇಲೆ ನಾನು ಕೊಡೋಕ್ಕೆ ಹೋಗಿಲ್ಲ. ಬಂದಿದ್ದು ಪಟ್ಟ ಎಲ್ಲ ರೆಕ್ಕೆ ಹೊಡೆದಿರ್ತಾಯಿದ್ದೀರಿ ನಾವು. ಈ ಸತಿ ನಮ್ಮ ಸಬ್ಸ್ಕ್ರೈಬರ್ಗೆ ಒಳ್ಳೆ ಪಟ್ಟ ಸಿಗಲಿ ಅಂದ್ಬಿಟ್ಟು ಈ ಜೊತೆಲಿ ಮಾಡಿಸಿರೋ ಪಟ್ಟನ ಕೊಡ್ತಾಯಿದ್ದೀನಿ. ಗಂಡಿಗೆ ಸ್ವಲ್ಪ ಕಾಲು ಬೆಂಡಿದೆ, ಆದರೂ ಪ್ರಾಬ್ಲಮ್ ಇಲ್ಲ, ಮರಿಬಾರ್ದು. ಸ್ವಲ್ಪ ಅದಕ್ಕೆ ಗೂಡು ಬೇರೆ ಥರ ಮಾಡಿಸಿದ್ದೀವಿ. ಯಾಕಂದರೆ ಗಂಡು ಒಂದು ಕಲ್ ಮೇಲೆ ನಿಂತ್ಕೊಂಡೆ ಹೆಣ್ಣು ಮೇಲೆ ಹತ್ತಬೇಕು, ಇಲ್ಲಾಂದರೆ ಹತ್ತಕ್ಕಾಗಲ್ಲ. ಒಂದು ಕಲ್ಲನ್ನ ಇಟ್ಬಿಟ್ಟು ಗೂಡಿಗೆ ಆ ಗಂಡಿಗೆ ಬೇರೆ ಥರ ಗೂಡು ಮಾಡಿಸಿದ್ದೀವಿ. ಗಂಡು ಹೆಣ್ಣು ಎರಡೂ ತುಂಬ ಹಳೆ ಅಕ್ಕಿಗಳು. ತುಂಬ ಜನ ಕೇಳಿದ್ರು, ನಾನು ಕೊಟ್ಟಿರಲಿಲ್ಲ. ಇವತ್ತು ನಮ್ಮ ಸಬ್ಸ್ಕ್ರೈಬರ್ ಕೊಡೋಣ. ಮೇಯ್ನು ನಮ್ಮ ಸಬ್ಸ್ಕ್ರೈಬರು ಶೋಕಿ ಕಲ್ಲೀಲಿ, ಅಕ್ಕಿಗಳ್ನ ಬಿಡಲಿ, ಒಳ್ಳೊಳ್ಳೆ ಅಕ್ಕಿ ಇಡಲಿ ಅಂದ್ಬಿಟ್ಟು ಈ ಜೊತೆಯಲ್ಲಿ ವಿಡಿಯೋ ಮಾಡ್ತಾಯಿರೋದು. ಈ ಜೊತೆಯಲ್ಲಿ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಕ್ವಾಲಿಟಿನೂ ಅಷ್ಟೇ ಸೂಪರ್ ಟಾಪ್ ಕ್ವಾಲಿಟಿಲಿ ಬಂದಿದೆ. 2 ಅಕ್ಕಿನೂ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಕತಂಗಲ್ಲಿ ಗಂಡು, ಗುಲ್ದಾರಲ್ಲಿ ಹೆಣ್ಣು. ಅದು ಗುಲ್ದಾರಲ್ಲಿ ಬಿಳೆ ಬಾಲ ಹೆಣ್ಣು. 2 ಅಕ್ಕಿನೂ ಕ್ವಾಲಿಟೀಸ್ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ. ಮೇಯ್ನ್ ಏನಂದರೆ ಇವತ್ತು ಇರೋದಲ್ಲೇ ದಿ ಬೆಸ್ಟ್ ಅಕ್ಕಿಗಳ್ನ ವಿಡಿಯೋ ಮಾಡ್ತಾಯಿದ್ದೀನಿ. ನಾವೇನು ಹೊಡೆದಿಕ್ತೀವಿ ಆ ಜೊತೆಗಳ್ದು ಪಟ್ಟಗಳ್ನ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡೋಣ ಅಂದ್ಬಿಟ್ಟು ಮಾಡ್ತಾರೋ ವಿಡಿಯೋ ಇದು. ಕ್ವಾಲಿಟೀಸ್ಗಳು ತೋರಿಸ್ತಾ ಇರ್ತೀನಿ, ಕ್ವಾಲಿಟೀಸ್ಗಳು ನೋಡ್ಕೊಳ್ಳಿ. ಸಖತ್ತು ಕ್ವಾಲಿಟಿಗಳಲ್ಲಿರುತ್ತೆ ಅಕ್ಕಿಗಳು ಫ್ರೆಂಡ್ಸ್. ಈ ಬಂದ ಜೊತೆಯಲ್ಲಿ ಮಾಡಿಸಿರೋ ಪಟ್ಟ
ಬಣ್ಣ, ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು ಎಲ್ಲ ಅಪ್ಪ ಮೇಲಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬಾಲ ಬಂದ್ಬಿಟ್ಟು ಅಮ್ಮ ಥರ ಬಿಳೆ ಬಾಲ ಬಂದಿದೆ. ಆ್ಯಕ್ಚುಲಾಗಿ ನಾನು ಈ ಪಟ್ಟಾನ ಕೊಡಲೇಬಾರ್ದು, ಇದನ್ನ ರೆಕ್ಕೆ ಹೊಡೆದಿಡಬೇಕು. ನೆಕ್ಸ್ಟ್ ನಮಗೊಂದು ಬ್ರೀಡ್ ಮಾಡ್ಕೊಳಕ್ಕಾಗತ್ತೆ ಅಂದ್ಬಿಟ್ಟು ಈ ಪಟ್ಟಾನ ಎತ್ತಿಕ್ಕಿದ್ದೆ. ಆದರೆ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡೋಣ, ನಮ್ಮ ಅಕ್ಕಿಗಳು ಹೋಗಿದ್ದ ಕಡೆ ಎಲ್ಲ ಒಂದು ಒಳ್ಳೆ ಹೆಸರು ಮಾಡಲಿ ಅಂದ್ಬಿಟ್ಟು ಈ ಪಟ್ಟಾನ ಇವತ್ತು ಸೇಲ್ಗೆ ಇಟ್ಟಿದ್ದೀನಿ. ನಾರ್ಮಲಾಗಿ ಈ ಜೊತೇಲಿ ಬರೋ ಪಟ್ಟ ನಾನು ಯಾವತ್ತಿಗೂ ಕಮ್ಮಿ ಬೆಲೆ ಕೊಟ್ಟಿಲ್ಲ. ನೀವು ನಂದು ಹಳೆ ವೀಡಿಯೋನು ನೋಡ್ಬೋದು. ಹಳೆ ವೀಡಿಯೋಲ್ಲೂ ನಿಮಗೆ ಈ ಜೊತೆಯಲ್ಲಿ ಪಟ್ಟಗಳು ಸಿಗೋಲ್ಲ. ಜೊತೆನ ತೋರಿಸಿರ್ತೀನಿ, ಪಟ್ಟಗಳನ್ನ ತೋರಿಸಿರಲ್ಲ. ಯಾಕಂದರೆ ಇದಲ್ಲಿ ಬರೋ ಪಟ್ಟಗಳು ಒಂದಕ್ಕಿಂತ ಒಂದು ದಿ ಬೆಸ್ಟ್ ಕ್ವಾಲಿಟಿ ಬರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ ಫಸ್ಟು, ಆಮೇಲೆ ನೀವೇ ಯೋಚನೆ ಮಾಡಿ ಈ ಟೈಪ್ ಪಟ್ಟಗಳು ಯಾರು ಕೊಡ್ತಾರಾ ಕೊಡಲ್ವಾ ಅಂತ. ಯಾಕಂದರೆ ಅಪ್ಪ ಅಮ್ಮದ ಡೀಟೇಲು ತೋರಿಸ್ತೀನಿ, ಪಟ್ಟದು ಡೀಟೇಲ್ ತೋರಿಸ್ತೀನಿ. ಅಪ್ಪ ಅಮ್ಮ ಡೀಟೇಲ್ ನೋಡಿದ್ರೆ ಸಾಕು, ಪಟ್ಟ ಅದಕ್ಕಿಂತ ಸೂಪರ್ ಆಗಿದೆ. ಫಸ್ಟು ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಅಪ್ಪ ಅಮ್ಮದ ಡೀಟೇಲ್ ತೋರಿಸ್ತೀನಿ. ಅಪ್ಪ ಅಮ್ಮದು ಡೀಟೇಲ್ ನೋಡಿ ಫ್ರೆಂಡ್ಸ್. ಈಗೇನು ಜಸ್ಟ್ ಗುಲ್ಲರಲ್ಲಿ ಹೆಣ್ಣು ತೋರಿಸ್ದೆ, ಬಿಳೆ ಬಾಲ, ಲಾಲ್ ಕಟ್ ನೋಡ್ಬೋದು. ಹೆವಿ ಲಾಲ್ ಕಟ್ ಇರುತ್ತೆ. ವೈಬ್ರೇಷನ್ ಅನ್ನೋದು ನೋಡ್ಬೋದು, ಮೀಡಿಯಮ್ ವೈಬ್ರೇಷನ್ ಇರುತ್ತೆ. ತಿರುಗಿ ಹೊಡೆದಿದ್ದೀವಿ, ಯಾಕಂದರೆ ಬ್ರೀಡಿಂಗ್ ಪರ್ಪಸ್ ಅಕ್ಕಿಗಳಿವು. ಲೆಂತ್ ನೋಡ್ಬೋದು, ಜಾಸ್ತಿ ಉದ್ದ ಇರಲ್ಲ, ಮೀಡಿಯಮ್ ಲೆಂತ್ ಇರುತ್ತೆ. ಅಗಲ ಎದೆ ಇರುತ್ತೆ. ಕುತ್ತಿಗೆ ನೋಡ್ಬೋದು, ಫುಲ್ಲು ಹಿಂಗೆ ಶೇಕಿಂಗ್ ಮಾಡ್ತಾನೆ ಇರುತ್ತೆ ಕುತ್ತಿಗೆನ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡು ಅಗ್ಲ ಇರುತ್ತೆ. ಹೆವಿ ಕ್ರ್ಯಾಕ್ಸು, ಹೆವಿ ಒಳಕಲಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ, ಪ್ಲಸ್ ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಅಗ್ಲ ಇರುತ್ತೆ. ಕಣ್ಣು ನೋಡ್ಬೋದು, ಸಖತ್ ಅಗ್ಲ ಕಣ್ಣು. ಇದು ಹೆಣ್ಣಿನ ಕಣ್ಣು ಫ್ರೆಂಡ್ಸ್. ಇದು ಬಾಲ ಸ್ವಲ್ಪ ಗಲೀಜಿದೆ, ಯಾಕಂದರೆ ಈ ಅಕ್ಕಿ ನಡೆಯೋದು ಕಷ್ಟ ಇರುತ್ತೆ. ಬಾಲನ ಉಚ್ಕೊಂಡು ಇರುತ್ತೆ. ಸಿಂಗಲ್ ಟೇಲ್ ಬರುತ್ತೆ. ಚುತ್ತಿರಿ ಉದ್ದ ತಿರಿ ಬರುತ್ತೆ. ತಿರಿ ಎಲ್ಲ ಹೊಡೆದಿದ್ದೀವಿ. ಲೆಂತ್ ವೈಸು ಎರಡು ಅಕ್ಕಿನೂ ಜಾಸ್ತಿ ಉದ್ದ ಇರಲ್ಲ, ಮೀಡಿಯಮ್ ಲೆಂತ್ ಇರುತ್ತೆ. ಅಗ್ಲ ಎದೆ ಇರುತ್ತೆ. ಬಣ್ಣನೂ ನೋಡ್ಬೋದು, ಹಳೆಯ ಕತಂಗ್ ಬಣ್ಣ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ಟೈಪ್ ಕ್ವಾಲಿಟಿ ಅಕ್ಕಿಗಳು ಯಾರು ಕೊಡಲ್ಲ, ಫಸ್ಟ್ ಅದನ್ನ ನೆನಪಿಟ್ಕೊಳ್ಳಿ. ಮೇಯ್ನು ನಮ್ಮ ಸಬ್ಸ್ಕ್ರೈಬರ್ಗೆ ಒಳ್ಳೆ ಕ್ವಾಲಿಟಿ ಅಕ್ಕಿಗಳು ಸಿಗಲಿ, ನಮ್ಮ ಕಡೆಯಿಂದ ಒಳ್ಳೆ ಜಾತಿಗಳಾಗಲಿ ಅವ್ರ ಹತ್ರ ಅಂದ್ಬಿಟ್ಟು ಮೇನ್ ಅಕ್ಕಿಗಳಲ್ಲೇ ಕೊಡ್ತಾ ಇರ್ತೀವಿ ಪಟ್ಟಗಳನ್ನ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿಗಿಂತ ಡಬಲ್ ಸೈಜಲ್ಲಿರುತ್ತೆ ಕಾರ್ಬನ್ ಶೇಡು. ಅದಾಗಿದ ತಕ್ಷಣ ಕ್ರ್ಯಾಕ್ಸು, ಒಡಕಲು, ಕಣ್ಣು ಪೂರ್ತಿ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ತುಂಬ ಚೆನ್ನಾಗಿ ಮಾಡುತ್ತೆ. ಹೆಣ್ಣದು ಔಟ್ರಿಂಗ್ ಬ್ಲ್ಯಾಕ್ ಬಂದ್ಬಿಟ್ಟು ತುಂಬ ಅಗ್ಲ ಆಯಿತು. ಗಂಡಿಂದು ಲೈಟ್ ಆಗಿರುತ್ತೆ, ಜಾಸ್ತಿ ಅಗ್ಲ ಇರಲ್ಲ, ಮೀಡಿಯಮ್ ಅಗ್ಲ ಇರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಅಷ್ಟೇ ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ಗಳು ಸಿಗುತ್ತೆ ನಿಮಗೆ ಇದರಲ್ಲಿ ಫ್ರೆಂಡ್ಸ್. ಈಗೇನು ಮೇಯ್ನು ದೊಡ್ಡ ಜೊತೆ ತೋರಿಸ್ದೆ, ಆ ಜೊತೆಲಿ ಬಂದಿರೋ ಪಟ್ಟ, ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು ಇವೆಲ್ಲ ನೋಡಿ ನನಗೆ ಇವಾಗಲೂ ಅಷ್ಟೇ ವೀಡಿಯೋ ಮಾಡಬೇಕಾದ್ರೆ ಮನಸ್ಸೇ ಬರ್ತಾಯಿಲ್ಲ ಪಟ್ಟನ ಸೇಲ್ ಮಾಡೋದಕ್ಕೆ. ಯಾಕಂದರೆ ಅಷ್ಟು ಚೆನ್ನಾಗಿ ಬಂದಿದೆ. ಬಣ್ಣ ಆಗಲಿ, ಕಣ್ಣಲ್ಲಿ ಕ್ವಾಲಿಟೀಸ್ ಆಗಲಿ, ಗುಂಡು ತಲೆ, ಗಿಡ್ಡಿ, ಚೊಂಚು ಇವೆಲ್ಲ ಸೂಪರಾಗಿ ಬಂದಿದೆ. ಇನ್ನು 0 ಕಲ್ಲಿ ಪಟ್ಟ. ಇವಾಗಲೇ ಸ್ಟ್ಯಾಂಡಿಂಗ್ ಸ್ಟೈಲ್ ಸಖತ್ತಾಗಿದೆ. ಇನ್ನು ದೊಡ್ಡಕ್ಕೆ ಆಗ್ತಾರಂಗೆ ಕ್ವಾಲಿಟೀಸ್ ಅಂತೂ ತುಂಬ ಚೇಂಜಸ್ ಬರುತ್ತೆ. ಬಣ್ಣನ ನೋಡ್ಬೋದು, ಸಖತ್ ಕ್ವಾಲಿಟಿ ಇರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಅಪ್ಪ ಅಮ್ಮದ ಕ್ವಾಲಿಟೀಸ್ ನೋಡಿದ್ದೀರಾ, ಪಟ್ಟದಿವ ಕ್ವಾಲಿಟೀಸ್ ತೋರಿಸ್ತೀನಿ ನೋಡ್ಕೊಳ್ಳಿ. ಸೂಪರ್ ಕ್ವಾಲಿಟಿಲಿ ಬಂದಿದೆ ಪಟ್ಟನು ಫ್ರೆಂಡ್ಸ್. ಈಗಿನ ಜಸ್ಟ್ ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲು, ಬಿಳೆ ಬಾಲನೂ ಬಂದಿದೆ. ಚುಪ್ತಿರಿ ಉದ್ದಾತಿರಿ, 0 ಕಲ್ಲಿ ಪಟ್ಟ. ಇನ್ನೂ ಇರೋ ಕಲ್ಲಿಗಳೇ ಫುಲ್ಲು ಬಂದಿಲ್ಲ. 2 ಸೈಡು ತಿರಿ ಫುಲ್ಲಿದೆ. ಹಾರಿಸ್ಕೊಳ್ಳೋರು ಹಾರಿಸ್ಕೊಳ್ಳಿ, ಇಲ್ಲ ರೆಕ್ಕೆ ಹೊಡೆದು ಜಾತಿ ಮಾಡೋರು ತುಂಬ ಜನ ಇದ್ದಾರೆ. ರೆಕ್ಕೆ ಹೊಡೆದು ಜಾತಿ ಮಾಡ್ಕೊಳ್ಳೋಕ್ಕಂತೂ ಟಾಪ್ ಕ್ವಾಲಿಟಿ ಅಕ್ಕಿ ಇದು. ಲೆಂತ್ ನೋಡ್ಬೋದು, ಶಾರ್ಟ್ ಬಾಡಿ, ಮೀಡಿಯಮ್ ಇದೆ. ಗುಂಡು ತಲೆ, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಪ್ಪ ಥರನೇ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಸಖತ್ ಅಗ್ಲ ಇದೆ, ಹಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಚೆನ್ನಾಗಿದೆ. ಆದರೆ ಜಾತಿ ಮಾಡ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಆಗುತ್ತೆ ಈ ಪಟ್ಟ ಕಣ್ಣಲ್ಲಿ. ವಯಸ್ಸಾಗ್ತಾರಂಗೆ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ
ಫ್ರೆಂಡ್ಸ್, ಏನು ಅನಿಸ್ತಾ ಇದೆ ನಿಮಗೆ? ಈ ಅಕ್ಕಿ ಏನು ಮಾಡ್ಬೋದು ಅಂತ ಒಂದು ಕಮೆಂಟಲ್ಲಿ ಮೆಸೇಜ್ ಮಾಡಿ. ಹಾರ್ಸೋಕ್ಕೆ ಒಳ್ಳೆ ಅಕ್ಕಿನ ಈ ಕತಂಗ್ ಪಟ್ಟ, ಇಲ್ಲ ಜಾತಿ ಮಾಡ್ಕೊಳ್ಳೋಕ್ಕೆ ಕತಂಗ್ ಪಟ್ಟ ಒಳ್ಳೇದ ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ. ರಿಂಗ್ ನಂಬರ್ 2439. ಫ್ರೆಂಡ್ಸ್, ಇದೊಂದು ಹಳೆ ಜಾತಿ ಚಿಕ್ಕಬಳ್ಳಾಪುರ ರೋಷನಲ್ಲಿ ಹೆಣ್ಣು, ಚಿಕ್ಕಬಳ್ಳಾಪುರದ ಬೂರಿಯಲ್ಲಿ ಗಂಡು. ಈ ಜೊತೆಯಲ್ಲೂ ನೋಡ್ಬೋದು ತುಂಬ ಟಾಪ್ ಆಗಿರುತ್ತೆ. ಕಣ್ಣಿನ ಕ್ವಾಲಿಟೀಸ್ ಅಂತೂ ಸಖತ್ ಎಕ್ಸ್ಟ್ರೀಮ್ ಆಗಿರುತ್ತೆ. ಹಳೆ ಲೈನ್ ಅಕ್ಕಿಗಳು, ಹಳೆ ಲೈನ್ ಜಾತಿ ಸೂಪರ್ ಕ್ವಾಲಿಟಿಲಿರುತ್ತೆ. ಈ ಜೊತೆಗೂ ಅಷ್ಟೇ ಒಂದು ಪಟ್ಟ ಮಾಡಿಸಿದ್ದೀನಿ. ಮೇಯ್ನ್ ಈ ಜೊತೆಯಲ್ಲಿ ಪಟ್ಟಗಳು ಇವತ್ತೇನು ವೀಡಿಯೋಗೆ ನಾನು ತೋರಿಸ್ತಾ ಇದ್ದೀನಿ, ಇವಾಗ ನಾವು ಪಟ್ಟಗಳನ್ನ ಆಚೆ ಕೊಡಲ್ಲ. ಯಾಕಂದರೆ ಇವೆಲ್ಲ ನಮ್ಮದು ಮೇನ್ ಅಕ್ಕಿಗಳು. ಈ ಮೇನ್ ಅಕ್ಕಿಗಳಲ್ಲಿ ಪಟ್ಟಗಳನ್ನ ನಾವು ಹೊಡೆದಿಕ್ಕ ಮೇಲೆ ನಮಗೆ ನೆಕ್ಸ್ಟು ದೊಡ್ಡ ಅಕ್ಕಿ ಮಾಡ್ಕೊಂಡು ಜಾತಿ ಮಾಡ್ಕೊಳ್ಳೋಕ್ಕೆ ಹಕ್ಕಿಗಳಾಗೋದು. ಯಾಕಂದರೆ ನಮ್ಮ ಸಬ್ಸ್ಕ್ರೈಬರ್ ಎಲ್ಲರೂ ಮನೇಲಿರ್ತಾರೆ, ವೀಡಿಯೋಗಳು ನೋಡ್ತಾ ಇರ್ತಾರೆ. ಎಲ್ಲರಿಗೂ ಒಳ್ಳೆಯ ಕ್ವಾಲಿಟಿ ಅಕ್ಕಿಗಳು ಸಿಗಲಿ, ಕಮ್ಮಿ ಬೆಲೆಗೆ ಸಿಗಲಿ ಅಂದ್ಬಿಟ್ಟು ಮಾಡ್ತಾರೋ ವೀಡಿಯೋ ಇದು. ಕ್ವಾಲಿಟಿ ವೈಸ್ ನೋಡ್ಬೋದು, ಗಂಡು ಹೆಣ್ಣು ಎರಡೂ ಟಾಪ್ ಆಗಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಸಖತ್ತಾಗಿರುತ್ತೆ. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿದ್ದೀನಿ, ಆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಫಸ್ಟ್ ದೊಡ್ಡಕ್ಕಿ ಡೀಟೇಲ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗೇನು ದೊಡ್ಡ ಜೊತೆ ತೋರಿಸ್ತೀನಿ, ಆ ಜೊತೆಲಿ ಬಂದಿರೋ ಪಟ್ಟ ಅಪ್ಪ ಅಮ್ಮನನ್ನು ಮೀರಿಸುತ್ತೆ. ಅಪ್ಪ ಅಮ್ಮ ಎರಡು ಗಿಡ್ಡಿ ಲೆಂತು. ಪಟ್ಟ ಬಂದ್ಬಿಟ್ಟು ಹೆವಿ ಸೂಪರ್ ಲೆಂತ್ ಪಟ್ಟ. ಕ್ವಾಲಿಟಿ ವೈಸು ಅಷ್ಟೇ ಸಖತ್ತಾಗಿ ಬಂದಿದೆ. ಸೈಜು, ಕ್ವಾಲಿಟಿ, ಶೇಪು ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ ಪಟ್ಟ. ಎಸ್ ಟೈಪ್ ಕುತ್ತಿಗೆ, ಚಡಿ, ಶೇಪು, ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ. A1 ಕ್ವಾಲಿಟಿಲಿರುತ್ತೆ. ಫ್ರೆಂಡ್ಸ್, ಈ ಪಟ್ಟನ ಯಾರೇ ಪರ್ಚೇಸ್ ಮಾಡಿದ್ರು ದಯವಿಟ್ಟು ರೆಕ್ಕೆ ಹೊಡೆದು ದೊಡ್ಡಕ್ಕಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ಪಟ್ಟನ ಹಾರಿಸಿ ಒಳ್ಳೆ ಲಾಂಗ್ ಟೈಮ್ ಕೊಡುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫ್ರೆಂಡ್ಸ್, ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ ಹಾರಿಸಿ 5 ಗಂಟೆ ಮೇಲೆ ಹಾರಿಸಿದವ್ರಿಗೆ ಇದೇ ಲೈನಲ್ಲಿ ಜೊತೆ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಕೊಡ್ತೀನಿ. ಫ್ರೆಂಡ್ಸ್, ಪ್ರತಿಯೊಬ್ಬರಿಗೆ ಎಲ್ಲ ಪಟ್ಟ ಸಿಗತ್ತೆ ಅಂತ ಗ್ಯಾರಂಟಿ ಇರಲ್ಲ. ಯಾಕಂದರೆ ಪಟ್ಟಗಳು ವೀಡಿಯೋಗಳು ಆಗ್ತಂಗೆ ಸೇಲ್ ಆಗ್ತಿರತ್ತೆ. ನಿಮಗೆ ನೆಕ್ಸ್ಟ್ ಇನ್ನೊಂದು ವೀಡಿಯೋ ನಾನು ಮಾಡಬೇಕು, ಪಟ್ಟಗಳದ್ದು ಡೀಟೇಲ್ ಹಾಕಬೇಕು ಅಂದರೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಕಮೆಂಟಲ್ಲಿ ಮೆಸೇಜ್ ಮಾಡಿ. ನಿಮ್ಗೆ ಯಾವ ದೊಡ್ಡ ಜೊತೆ ಇಷ್ಟ ಆಯಿತು, ಯಾವ ಪಟ್ಟ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಇನ್ನೊಂದು ಮಾಡ್ತೀನಿ ಅವಾಗ. ಫ್ರೆಂಡ್ಸ್, ಈಗೇನು ಜಸ್ಟ್ ಬೂರಿಯಲ್ಲಿ ಗಂಡು ತೋರಿಸ್ತೇವೆ. ದೊಡ್ಡ ಗಂಡು, ಸಿಂಗಲ್ ಟೇಲು, ಚಡಿ ಬಾಲ ಇಲ್ಲಿ ನೋಡ್ಬೋದು. ಚುಪ್ತಿರಿ, ಉದ್ದಾತಿರಿ, ಇದು ಇನ್ನೂ ತಿರಿ ಹೊಡೆದಿಲ್ಲ, ಹೊಡಿಬೇಕು. 2 ಸೈಡು ತಿರಿ ಫುಲ್ಲಿದೆ. ಲೆಂತ್ ವೈಸು ಜಾಸ್ತಿ ಉದ್ದ ಇಲ್ಲ, ಮೀಡಿಯಮ್ ಲೆಂತು, ಅಗ್ಲ ಇದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ನೀವೆಲ್ಲೇ ಹೋಗ್ಬಿಟ್ಟು ಇಂಥ ಕ್ವಾಲಿಟಿ ಅಕ್ಕಿಗಳಲ್ಲಿ ಪಟ್ಟಗಳು ಕೇಳಿ ಯಾರೂ ಕೊಡಲ್ಲ. ಯಾಕಂದರೆ ಒಬ್ಬೊಬ್ಬರೂ ಅವ್ರವ್ರ ಮನೆಗೆ ಅಂತ ಏನು ಮೇನ್ ಜಾತಿಗಳು ಮಾಡಿಕೊಂಡಿರ್ತಾರೆ, ಆ ಜಾತಿಗಳಲ್ಲಿ ಅಕ್ಕಿಗಳು ಸಿಕ್ಕೋದು ತುಂಬ ಕಷ್ಟ ಇದೆ, ಕೊಡೋದಂತೂ ತುಂಬಾ ಕಷ್ಟ ಇದೆ. ನಮ್ಮ ಹತ್ರ ಅಕ್ಕಿಗಳು ಕ್ವಾಂಟಿಟಿ ಆಗಲಿ ಕ್ವಾಲಿಟಿ ಆಗಲಿ ತುಂಬ ಇದೆ. ಮೇಯ್ನ್ ನಮ್ಮ ಪರ್ಪಸ್ ಬಂದ್ಬಿಟ್ಟು ನಮ್ಮ ಅಕ್ಕಿಗಳು ಎಲ್ಲ ಕಡೆನೂ ಸೇರಲಿ, ಎಲ್ಲರ ಹತ್ರ ನಮ್ಮ ಅಕ್ಕಿಗಳು ಆಡಲಿ ಅಂದ್ಬಿಟ್ಟು ಅದಕ್ಕೋಸ್ಕರ ಟಾಪ್ ಅಕ್ಕಿಗಳೇನಿದೆ ಆ ಜೊತೆಗಳಲ್ಲಿ ಪಟ್ಟಗಳನ್ನ ಕೊಡ್ತಾನೆ ಇರ್ತೀವಿ. ಇಲ್ಲಿ ನೋಡ್ಬೋದು ಕ್ವಾಲಿಟೀಸು ಸಖತ್ ಕ್ವಾಲಿಟಿಲಿರುತ್ತೆ. ಫ್ರೆಂಡ್ಸ್, ಇವಾಗ ಏನು ಜಸ್ಟು ರೋಷನ್ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೇಲು, ಚುಪ್ತಿರಿ, ಉದಾತಿರಿ. ಮೇಯ್ನು ಹಕ್ಕಿಗಳು ಯಾವ ಟೈಪಲ್ಲಿ ಮ್ಯಾಚ್ ಮಾಡಿದ್ದೀವಿ, ಯಾವ ಟೈಪಲ್ಲಿ ಜೊತೆಗಳು ಮಾಡಿದ್ದೀವಿ ಅಂತ ನೋಡ್ಕೊಳ್ಳಿ. ಈ ವಿಡಿಯೋಲ್ಲಿ ಬರೀ ಸೇಲ್ ಅಕ್ಕಿ ಅಂತ ನೋಡ್ಬೇಡಿ, ಜೊತೆಗಳು ಯಾವುದೇ ಟೈಪ್ ಮಾಡಿದ್ದೀವಿ ಅಂತ ನೋಡ್ಕೊಳ್ಳಿ. ನಿಮಗೂ ಅರ್ಥ ಆಗುತ್ತೆ. ಅಗ್ಲ ಎದೆ ಬರುತ್ತೆ, ಮೀಡಿಯಮ್ ಲೆಂತ್ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು ಚುಕ್ಕೆನೂ ಅನಾರಿ ಅನ್ನೋದಿರಲ್ಲ. ಕಣ್ಣಿನ ಕ್ವಾಲಿಟೀಸ್ ತೋರಿಸ್ದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಗಂಡಲ್ಲಿ ಹೆವಿ ಇತ್ತು, ಒಡ್ಕ್ಲು ಕಣ್ಣು ಹೆವಿ ಇತ್ತು, ರವೆ ಕಣ್ಣು ಹೆವಿ ಇತ್ತು. ಅದರಲ್ಲಿ ಹೆಣ್ಣ ಪ್ಲೇನೇಸಲ್ಲಿ ಮಾಡಿದ್ವಿ. ಯಾಕಂದರೆ ಎರಡೂ ಒಂದೇ ಥರ ಮ್ಯಾಚ್ ಮಾಡಿಬಿಟ್ರೆ ಪಟ್ಟಗಳು ಹಾರಲ್ಲ, ಸುಮ್ಮನೆ ಬಾಜಿ ಮಾಡಿ 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 ಬೀಳುತ್ತೆ. ಒಂದು ಹಾರಿಸೋ ಕಣ್ಣಲ್ಲಿ ಇಟ್ಟಿದ್ದೀವಿ, ಒಂದು ಜಾತಿ ಮಾಡೋ ಕಣ್ಣಲ್ಲಿ ಇಟ್ಟಿದ್ದೀವಿ. ಅದು ಜಾತಿ ಮಾಡೋ ಕಣ್ಣಂದರೆ ನಾರ್ಮಲ್ ಕಣ್ಣಲ್ಲ, ಅದು ಇವತ್ತು ತೋರಿಸಿರೋದು ನಾನು. ಹೆವಿ ಬ್ರೀಡರ್ ರೇಷನ್ಲಿರೋದು ಅದು. ಹಿಂಗೆ ಮ್ಯಾಚ್ ಮಾಡ್ತೀವಿ ನಾವು. ಹಿಂಗೆ ಮ್ಯಾಚ್ ಮಾಡೋದಕ್ಕೆ ಪಟ್ಟ ಕ್ವಾಲಿಟಿದು ತುಂಬ ಚೆನ್ನಾಗಿರುತ್ತೆ, ರಿಸಲ್ಟು ಟಾಪ್ ಆಗಿರುತ್ತೆ.
ಫ್ರೆಂಡ್ಸ್ ಇವಾಗೇನು ಜಸ್ಟ್ ಪಟ್ಟ ತೋರಿಸ್ದೆ, ಕ್ವಾಲಿಟಿ, ಶೇಪು, ಸೈಜು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಎಸ್ ಟೈಪ್ ಕುತ್ತಿಗೆ ಇವೆಲ್ಲ ನೋಡ್ಬೋದು. ಸಖತ್ ಕ್ವಾಲಿಟಿಲಿ ಬಂದಿದೆ. ಇವತ್ತಿನ ವೀಡಿಯೋಲಿರೋದು ಯಾವುದೇ ಪಟ್ಟನ ನೀವು 5 ಗಂಟೆ ಟೂರ್ನಮೆಂಟಿಗೆ ಹಾರಿಸೋದೇನು, ಗಿಫ್ಟಾಗೆ ಸೇಮ್ ಲೈನ್ಗಳಲ್ಲಿ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ ಜಾತಿ ಮಾಡ್ಕೊಳ್ಳೋಕ್ಕೆ. ಹಕ್ಕಿ ಕಂಡೀಷನ್ ಕ್ವಾಲಿಟೀಸ್ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫ್ರೆಂಡ್ಸ್, ಒಬ್ಬೊಬ್ಬರು ಪಟ್ಟಗಳು ಇಸ್ಕೊಂಡವರು ಪಟ್ಟಾಗೆ ತುಂಬ ಮೇವು ಕೊಟ್ಬಿಡ್ತೀರಾ. ಅದನ್ನ ಪ್ರತಿಯೊಬ್ಬರು ಸ್ಟಾಪ್ ಮಾಡಿ ಪಟ್ಟಾಗೆ ಹಾರಿಸೋ ಪಟ್ಟಗಳಿಗೆ ರಾಗಿ ಬಿಟ್ಟು ಬೇರೆ ಏನೂ ಕೊಡೋಕೆ ಹೋಗ್ಬಿಡಿ. ರಾಗಿ ಬಂದ್ಬಿಟ್ಟು ದಿನಕ್ಕೆ ಒಂದೇ ಟೈಮು, ಸಂಜೆ ಒಂದು 8 ಗಂಟೆ ಹಂಗೆ ರಾಗಿ ಕೊಡಿ. ಹೊಟ್ಟೆ ತುಂಬ ರಾಗಿ ತಿನ್ನಲಿ. ಆಮೇಲೆ ನೀರು ಕೊಡಿ. ದಿನಕ್ಕೆ ಬೇಕಾದ್ರೆ ಒಂದು 2-3 ಸತಿ ನೀರು ಕುಡಿಸಿ. ದಪ್ಪ ಕಾಳು ಅನ್ನೋದು ಮುಟ್ಟಿಸೋಕ್ಕೆ ಹೋಗ್ಬೇಡಿ. ಬರೀ ರಾಗಿ ರೆಡಿ ಪಟ್ಟಗಳನ್ನ ಹಾರಿಸೋಕ್ಕೆ ಈಸಿ ಆಗುತ್ತೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ. ಟಾಪ್ ಲೈನಲ್ಲಿರುತ್ತೆ. ಕಣ್ಣಿನ ಕ್ವಾಲಿಟೀಸು ಅಷ್ಟೇ A1 ಆಗಿರುತ್ತೆ. ಫ್ರೆಂಡ್ಸ್, ಈಗೇನು ಜಸ್ಟ್ ಬುರಿ ಪಟ್ಟ ತೋರಿಸ್ದೆ. ಸಿಂಗಲ್ ಟೈಲು, ಚಡಿವಲ್ಲ, ಶುತ್ತಿರಿ, ಉದಾತಿರಿ, 0 ಕಲ್ಲಿ ಪಟ್ಟ ಇದು. 0 ಕಲ್ಲಿಗೆ ಸೈಜ್ ಹೆಂಗೆ ಬಂದಿದೆ, ಇಂಥ ಒಳ್ಳೆ ಕ್ವಾಲಿಟಿಲಿ ಹೆಂಗಿದೆ ಅಂದರೆ, ಮೇಯ್ನು ನಾವು ಅದಕ್ಕೇನೇನು ಸಪ್ಲಿಮೆಂಟ್ ಬೇಕು, ಏನೇನು ಮೆಡಿಸಿನ್ಗಳು ಹಾಕ್ಬೇಕು ಪಟ್ಟಾಲೇನೆ, ಅವೆಲ್ಲ ಮಾಡ್ತೀವಿ. ಅದಕ್ಕೋಸ್ಕರ ನಮ್ಮ ಹತ್ರ ಕ್ವಾಲಿಟಿಗಳು ತುಂಬ ಚೆನ್ನಾಗಿ ಬಂದಿರುತ್ತೆ. ಅಗ್ಲ, ಎದೆ, ಲೆಂತ್ ನೋಡ್ಬೋದು, ಶೇಪು ನೋಡ್ಬೋದು, ಸೈಜು ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಈ ಕಣ್ಣು ಇನ್ನೂ ವಯಸ್ಸಾಗ್ತಾರಂಗೆ ತುಂಬ ಚೇಂಜಸ್ ಬರುತ್ತೆ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಎದ್ದು ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಸೇಮ್ ಅಪ್ಪ ಥರನೇ ಪುತ್ಲಿ ಪಕ್ಕದಲ್ಲಿ ಕಾರ್ಬನ್ ಶೇಡು ತುಂಬ ಹರಡ್ಕೊಂಡಿದೆ ಇದರಲ್ಲಿ. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು. ವಯಸ್ಸಾಗ್ತಾರಂಗೆ ಡಿಫ್ರೆನ್ಸ್ ಅಂತೂ ಸಖತ್ ಡಿಫ್ರೆನ್ಸ್ ಬರುತ್ತೆ. ರಿಂಗ್ ನಂಬರ್ 2425. ಫ್ರೆಂಡ್ಸ್, ನಂದು ಹಳೆ ವಿಡಿಯೋ ತೆಗೆದು ನೋಡಿದ್ರೆ ಒಂದು ಸೀಲು ಗಾಡಿದ್ದು ವಿಡಿಯೋ ಹಾಕಿದ್ದೆ. ಸೀಲು ಹಂಗೆ ಮೈಮೇಲೆ ಇನ್ನೂ ಹಿಂದೆ ಎಷ್ಟೊತ್ತಾಡಿತ್ತು, ಏನಾಡಿತ್ತು ಅಂತ ಹಳೆ ವಿಡಿಯೋ ನೋಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ನಂದು ಹಳೆ ವಿಡಿಯೋ ಸ್ಟೋರಿಯಲ್ಲಿ ಹಾಕಿದೆ. ಅದನ್ನ ಯೂಟ್ಯೂಬಲ್ಲೇ ಇದೆ. ಯೂಟ್ಯೂಬ್ ಶಾರ್ಟ್ಸಲ್ಲೇ ಇದೆ. ಸೀಲು ಗಾಡಿದ ಗಂಡದ ಬಾಲದ ಮೇಲೆ ಸೀಲು ಇದೆ. ಅದಕ್ಕೆ ಈ ಹೆಣ್ಣ ಜೊತೆ ಮಾಡಿದ್ದೀವಿ. ಈ ಜೊತೆ ಮಾಡಿಸ್ದಾಗಿಂದ ಪಟ್ಟಗಳು ಸಖತ್ ಲಾಂಗ್ ಟೈಮ್ ಮಾಡಿದೆ. ಈ ಹೆಣ್ಣಿಗೂ ಆ ಗಂಡಿಗೂ ಸಿಂಗಲ್ ಪಟ್ಟವನ್ನು ಮಾಡಿಸಿದ್ದೀನಿ. ಆ ಪಟ್ಟನ ನಾವೇ ಬಿಡಬೇಕು ಈ ವರ್ಷ ಅಂತ ಇಟ್ಕೊಂಡಿರೋ ಪಟ್ಟ. ಕೊಡೋಕ್ಕೂ ಮನಸ್ಸಿಲ್ಲ. ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಆ ಪಟ್ಟನೂ ಕೊಡ್ತಾಯಿದ್ದೀನಿ. ಯಾಕಂದರೆ ನಮ್ಮ ಹತ್ರನೆಲ್ಲ ಅಕ್ಕಿಗಳು ಆಡಬೇಕಂತೇನಿಲ್ಲ. ಬೇರೆಯವ್ರ ಹತ್ರ ಹೋಗಿ ಅಕ್ಕಿ ಆಡಿಬಿಟ್ಟು ಅವ್ರು ನಮಗೆ ಆ ವಿಡಿಯೋ ಅಕ್ಕಿ ಹಾರಿರೋ ವಿಡಿಯೋ ಕಳಿಸಿದ್ರೆ ಅದೇ ನಮಗೆ ಖುಷಿ. ನಮ್ಮ ಅಕ್ಕಿ ಒಂದು ಕಡೆ ಒಳ್ಳೆ ಟೈಮ್ ಮಾಡಿದೆ, ಒಂದೊಳ್ಳೆ ಹೆಸರು ತಂದುಕೊಟ್ಟಿದೆ ಅನ್ನೋದೇ ನಮಗೆ ಖುಷಿ ಇರೋದು. ಸಿಕ್ಕಾಪಟ್ಟೆ ಲಾಂಗ್ ಟೈಮ್ ಮಾಡಿದೆ. ಡಬಲ್ ಡಿಜಿಟ್ ಆಡಿರೋ ಗಂಡದು. ಅಕ್ಕಿದು ಡೀಟೇಲೇ ಇದೆ ನೋಡಿ. ಸೀಲು ಬಿಟ್ಟಿದ್ದು ಡೀಟೇಲ್ ಇದೆ. ಸೀಲ್ ರೆಸಿಪ್ಟ್ ಜೊತೆಗೇ ಡೀಟೇಲ್ ಇದೆ. ಕ್ವಾಲಿಟೀಸ್ ನೋಡ್ಕೊಳ್ಳಿ. ಕಂಡೀಷನ್ ನೋಡ್ಕೊಳ್ಳಿ. 2 ಅಕ್ಕಿದೂ ಬಾಲ ಮೇಲಿರೋ ಸೀಲು ತೋರಿಸ್ತೀನಿ. ಈ ಬಂದ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ, ಅದು ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್, ಈ ಬಂದ ಜೊತೆಲಿ ಬಂದಿರೋ ಪಟ್ಟ ಒಂದು ಸ್ವಲ್ಪ ತಾಮ್ರಾಲ್ ಥರ ಇದೆ. ಮಿಕ್ಕಿದ್ದು 90% ಬೂರಿ ಥರ ಇದೆ. ಬೂರಿ ಥರ ಏನಕ್ಕೆ ಬಂದಿರೋದು ಅಂದರೆ, ಈ ಹೆಣ್ಣಲ್ಲಿ ಬೂರಿ ಟಚ್ ಇದೆ. ಆ ಹೆಣ್ಣಿಂದ ಹಳೆ ಜಾತಿ ಅದು ಬಿಚ್ಕೊಂಡಿರುತ್ತೆ. ಪ್ಲಸ್ಸು ಅಪ್ಪನ ಬಣ್ಣ, ತಾಯಿ ಜಾತಿ ಎರಡೂ ಎತ್ಕೊಂಬಂದಿದೆ. ನಮಗೆ ಮೇಯ್ನ್ ಬೇಕಾಗಿದ್ದು ತಾಯಿ ಜಾತಿ ಎತ್ಕೊಂಬರ್ಬೇಕು ಹಕ್ಕಿ ಅಂತ. ಯಾಕಂದರೆ ಹೆಣ್ಣಿನ ಲೈನಲ್ಲಿ ಡಬಲ್ ಡಿಜಿಟ್ ಅನ್ನೋದು ತುಂಬ ಸತಿ ತುಂಬ ಹಕ್ಕಿಗಳು ಮಾಡಿಬಿಟ್ಟಿದೆ. ಮೇಯ್ನ್ ಬೇಕಾಗಿದ್ದು ನಮಗೆ ಹೆಣ್ಣು ಲೈನಲ್ಲಿ ಬರಲಿ ಪಟ್ಟ ಅಂದ್ಬಿಟ್ಟು ಹೆಣ್ಣು ಲೈನ್ ಬಣ್ಣ ಬಂದಿದೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಈ ಪಟ್ಟನ ನಾವೇ ಈ ಸತಿ ಸೀಲಿಗೆ ಬಿಡೋಣ ಅಂತ ಇದ್ದಿದ್ದು, ಆದರೆ ಇದು ಪಟ್ಟನ ಕೊಡ್ತಾಯಿದ್ದೀನಿ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಫ್ರೆಂಡ್ಸ್, ಬರೀ ಪಾರಿವಾಳ ಸೇಲ್ ಆಗೋಯ್ತು, ಸೇಲ್ ಆದಮೇಲೆ ಅವ್ರಿಷ್ಟ ಅವ್ರು ಹೆಂಗೆ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ನಾವು ಇರಲ್ಲ. ಪ್ರತಿಯೊಂದು ಪಟ್ಟ ನಮ್ಮ ಹತ್ರ ಏನು ಇಸ್ಕೊಂಡಿರ್ತೀರ
ಏನೇ ಒಂದು ಗಲ್ತಿ ಮಾಡಿದ್ರೂ ಪಟ್ಟ ಅದನ್ನ ಹೆಂಗೆ ಸುಧಾರಿಸ್ಬೇಕು, ಪಟ್ಟಾಗಿ ಏನು ಮಾಡ್ಕೊಂಬರ್ಬೇಕು, ಹೆಂಗೆ ಬಿಡ್ಕೊಂಬರ್ಬೇಕು, ಈ ಡೀಟೇಲ್ನು ನಾನು ನಿಮಗೆ ಕೊಡ್ತಾ ಇರ್ತೀನಿ. ನನಗೆ ನೀವು ಫೋನ್ ಕಾಂಟ್ಯಾಕ್ಟಲ್ಲಿ ಇರಬೇಕು. ಸೀಸನ್ ಟೈಮಲ್ಲಿ ಫಸ್ಟ್ ಡೇಯಿಂದ ನೀವು ಯಾವಾಗಿಂದ ಬಿಡ್ಕೊಂಬರ್ತೀರಾ ಅವತ್ತಿಂದ ನಮಗೆ ಡೀಟೇಲ್ ಹೇಳ್ಕೊಂಬನ್ನಿ. ಎಷ್ಟು ಗಂಟೆಗೆ ಬಿಡ್ತೀರಾ, ಯಾವ ಟೈಮಲ್ಲಿ ಬಿಡ್ತಾಯಿದ್ದೀರಾ, ಪಟ್ಟ ಏನು ಮಾಡ್ತಾಯಿದೆ ಅಂತ, ಹಕ್ಕಿನ ಹೆಂಗೆ ರೆಡಿ ಮಾಡ್ಕೊಂಬರೋದು, ಹಕ್ಕಿನ ಹೆಂಗೆ ಹಾರಿಸ್ಬೇಕು ಅನ್ನೋದು ಸಪೋರ್ಟ್ ನಾನು ನಿಮಗೆ ಮಾಡ್ತಾಯಿರ್ತೀನಿ. ನಮಗೆ ಕಾಲ್ ಮಾಡಿ ನೀವು ಡೀಟೇಲ್ ಕೊಡ್ತಾ ಇರಬೇಕು ಡೈಲಿ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ದೊಡ್ಡ ಗಂಡು ತಾಮ್ರಲ್ಲಿ ತರಿಸ್ದೆ. ಸಿಂಗಲ್ ಟೇಲು ಸೀಲು ನೋಡ್ಬೋದು, ಬಾಲ ಮೇಲೆ ಸೀಲು ಇದೆ. ಅದೇನು ಕಿತ್ಕೊಳಕ್ಕೆ ಹೋಗಿಲ್ಲ, ನಾವು ಹಂಗೆ ಇದೆ. ಉದ್ರಿದ್ರೆ ಉದ್ರೋಗಿ ಬರಲಿ ಅಂದ್ಬಿಟ್ಟು ಚುಪ್ತಿರಿ ಉದ್ದಾತಿರಿ. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿದೆ. ಡಬಲ್ ಡಿಜಿಟ್ ಆಡಿದ ಗಂಡಿದು. ಕ್ವಾಲಿಟಿ ವೈಸು ಸೂಪರ್ ಆಗಿದೆ. ಇದು ಡೀಟೇಲ್ ಬೇಕು ಅಂದರೆ ನಂದು ಯೂಟ್ಯೂಬ್ ಶಾರ್ಟ್ಸಲ್ಲಿದೆ, ಅದನ್ನು ನೋಡ್ಕೊಬೋದು ನೀವು. ಲೆಂತ್ ವೈಸ್ ನೋಡ್ಬೋದು, ಚಡಿ ಶೇಪಲ್ಲಿರುತ್ತೆ, ಮೀಡಿಯಮ್ ಎದೆ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಎಕ್ಸ್ಟ್ರೀಮ್ ಆಗಿದೆ. ಹಾರಿಸ್ಕೊಳ್ಳೋ ಕಣ್ಣು ಅಂತ ಹೇಳೋಕ್ಕಿಂತ ಆಡಿರೋ ಟೈಮೇ ಹೆವಿಯಾಗಿ ಆಡಿದೆ. ಕ್ವಾಲಿಟಿ ವೈಸು ಟಾಪ್ ಆಗಿರುತ್ತೆ, ನೋಡ್ಬೋದು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಸಖತ್ ಅಗಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ, ಆದರೆ ತುಂಬ ಲೈಟಾಗಿದೆ. ಔಟ್ರಿಂಗ್ ಬ್ಲ್ಯಾಕು ದಪ್ಪ ಇಲ್ಲ, ಸಣ್ಣ ಇರುತ್ತೆ. ಅದು ನೋಡ್ಬೋದು. ವೈಬ್ರೇಷನ್ ರೊಟೇಷನ್ನು ಸೂಪರಾಗಿ ಮಾಡ್ತಾಯಿರುತ್ತೆ ಕಣ್ಣಲ್ಲಿ. ಫ್ರೆಂಡ್ಸ್, ಅದಕ್ಕೆ ಮ್ಯಾಚ್ ಮಾಡಿರೋ ಹೆಣ್ಣು ಸಿಂಗಲ್ ಟೇಲು, ಚಡಿ ಬಲ್ಲ, ಚುಪ್ತಿರಿ ಉದ್ದಾತಿರಿ. ಹೆಣ್ಣಲ್ಲಿ ನೋಡ್ಬೋದು. ಮತ್ತು ಲಾಲ್ ಕಟ್ಟು ಮ್ಯಾಚ್ ಮಾಡಿಲ್ಲ, ಯಾಕಂದರೆ ಲೈನೇ ಬೂರಿ ಮೇಲೆ ಬಂದಿರೋದು. ಇದು ಲಾಲ್ ಕಟ್ ಮ್ಯಾಚ್ ಮಾಡಿಲ್ಲ ನಾವು. ತಾಮ್ರಲ್ಗೆ ಲಾಲ್ ಕಟ್ ಮ್ಯಾಚ್ ಮಾಡಬೇಕಂತೇನಿಲ್ಲ. ಜಾತಿ ಹೆಣ್ಗಳ್ದು ಗೊತ್ತಿರೋ ಸಾಕು, ಆ ಕ್ವಾಲಿಟಿಲಿ ಮಾಡ್ಕೊಬೋದು. ಅಗ್ಲ ಎದೆ ಇರುತ್ತೆ, ಮೀಡಿಯಮ್ ಲೆಂತ್ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಗಂಡು ಹೆಣ್ಣು ಎರಡೂ ಸೂಪರ್ ಕ್ವಾಲಿಟಿಲಿ ಮ್ಯಾಚ್ ಮಾಡಿದ್ದೀವಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು ಹೆವಿ ಡಾರ್ಕ್ ಆಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣು ಸ್ವಲ್ಪ ಇವಾಗ ಗಂಡು ಹೊಡೆದಿರೋದಕ್ಕೆ ಕಣ್ಣು ಫುಲ್ ಓಪನ್ ಮಾಡ್ತಾಯಿಲ್ಲ. ಅದು 1-2 ದಿನ ರೆಡಿ ಆದರೆ ಸರಿ ಹೋಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲ್ ಚಡಿ ಬಲ, 0 ಕಲ್ಲಿ ಪಟ್ಟ, ಚುಪ್ತಿರಿ ಉದ್ದಾತಿರಿ, 2 ಸೈಡು ತಿರಿ ಫುಲ್ ಇದೆ. ಮತ್ತು ತಾಮ್ರಾಲ್ ಥರ ಇಲ್ಲಿ ನೋಡ್ಬೋದು, ಲೈನಿಂಗ್ಸು ತಾಮ್ರಾಲ್ ಥರ ಬಂದಿದೆ. ಬಣ್ಣ ಬಂದ್ಬಿಟ್ಟು ತಾಯಿ ಮೇಲೆ ಹೋಗಿದೆ, ಯಾಕಂದರೆ ತಾಯಿ ಜಾತಿ ಬಂದ್ಬಿಟ್ಟು ಬುರಿಗಳಲ್ಲಿ ಬಂದಿರೋದು. ಲೆಂತು ನೋಡ್ಬೋದು, ಮೀಡಿಯಮ್ ಲೆಂತು, ಅಗ್ಲ ಇದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಅಪ್ಪ ಥರನೇ ಪುತ್ಲಿ ಬಂದ್ಬಿಟ್ಟು ಅಗ್ಲ ಇದೆ. ಅದು ಪಕ್ಕದಲ್ಲಿ ಕಾರ್ಬನ್ ಶೇಡು ನೋಡ್ಬೋದು, ಹರಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಎದ್ದಿ ಕಾಣುತ್ತೆ. ಕ್ರ್ಯಾಕ್ಸ್ ಒಡಕಲು ಇದಕ್ಕೆ ಕಣ್ಣಲ್ಲಿ ಸ್ಟಾರ್ಟ್ ಆಗಿರೋದು. ಏನಕ್ಕೆ ಅಂದರೆ ಬೂರಿಗಳಲ್ಲಿ ಬಂದಿರೋದಕ್ಕೆ ಕ್ರ್ಯಾಕ್ಸ್ ಒಡಕಲು ಸ್ಟಾರ್ಟ್ ಆಗಿದೆ. ದೀಪದ ಪುತ್ಲಿ ಅಂತಾರೆ ನೋಡಿ, ಆ ಟೈಪಲ್ಲಿರುತ್ತೆ. ದೀಪ ಅಂಟಿಸಿದಾಗ ಬೆಂಕಿ ಯಾವ ಶೇಪಲ್ಲಿ ನಿಂತ್ಕೊಂಡಿರುತ್ತೆ ಆ ಶೇಪಲ್ಲಿರುತ್ತೆ ದೀಪದ ಪುತ್ಲಿ ಅಂತ. ಯಾಕಂದರೆ ರೌಂಡ್ ಇರೋಲ್ಲ ಪುತ್ಲಿ ಇದು. ಪುತ್ಲಿ ಮೇಲ್ಭಾಗ ಬಂದ್ಬಿಟ್ಟು ಚೂಪಿರುತ್ತೆ. ಕ್ವಾಲಿಟಿ ಬಂದ್ಬಿಟ್ಟು ಸಖತ್ತಾಗಿ ಬಂದಿದೆ. ಹಕ್ಕಿ ಡೈರೆಕ್ಟಾಗಿ ನೋಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ. ಕ್ವಾಲಿಟೀಸ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಇಲ್ಲಿ ನೋಡ್ಬೋದು. ಇಲ್ಲಿ ರಿಂಗ್ ನಂಬರ್ 2469. ಇದೊಂದು ಪಿಲಾಂಕ, ಅಲ್ಲಿ ತುಂಬ ಹಳೆ ಜೊತೆ. ಹೇಳಕ್ಕಿನ್ನು ಕ್ವಾಲಿಟೀಸ್ ಕಂಡೀಷನ್ ನೋಡ್ಬೋದು. ಹೆಣ್ಣಿಗೆ ಒಂದು ಕಣ್ಣತ್ರ ಒಂದು ಕಚ್ಬಿಟ್ಟಿದೆ. ಗಂಡು ಸ್ಟೈಲು, ಕ್ವಾಲಿಟೀಸು, ಶೇಪು ಇವೆಲ್ಲ ನೋಡ್ಬೋದು. ಈ ಜೊತೆಯಲ್ಲೂ ಪಟ್ಟಗಳು ಸಖತ್ತು ಲಾಂಗ್ ಟೈಮ್ಗಳು ಆಡಿದೆ. ತುಂಬ ಸತಿ ಕೊಟ್ಟಿದ್ದೀನಿ, ತುಂಬ ಸತಿ ಲಾಂಗ್ ಟೈಮ್ ಆಡಿದೆ. ಫ್ರೆಂಡ್ಸ್, ಈ ಜೊತೆಯಲ್ಲಿ ದುವಾಸ್ ಪಟ್ಟ ಬರುತ್ತೆ. ದುವಾಸಲ್ಲಿ ಕಲಂಕ, ಪಿಲಾಂಕ 2 ಬಣ್ಣಲ್ಲೂ ಬರುತ್ತೆ. ತಿರಾವಲ್ಗಳು ಬರುತ್ತೆ. ತಿರಾವಲ್ಗಳಲ್ಲೂ ಅಷ್ಟೇ ಕಲಂಕ ಬರುತ್ತೆ, ಪಿಲಾಂಕ ಬರುತ್ತೆ. ಆ ತಿರಾವಲ್ಗಳು, ದುವಾಸ್ಗಳು ಏನಕ್ಕೆ ಬರುತ್ತೆ ಅಂದರೆ, ಈ ಹೆಣ್ಣಿಗೆ ಕಚ್ಬಿಟ್ಟಿದೆ. ಹೆಣ್ಣದು ಯಾವುದೋ ಹಳೆ ಲೈನು ಮೋಸ್ಟ್ಲಿ ದುವಾಸ್ ಮೇಲಿತ್ತು, ಆ ಲೈನ್ಗಳು ಬಿಚ್ಕೊತಾ ಇರುತ್ತೆ. ಈ ಸತಿ ಬಂದಿರೋದು ಇದರಲ್ಲಿ ತಿರಾವಲಲ್ಲಿ ಪಿಲಾಂಕ ಪಟ್ಟ ಬಂದಿರೋದು, ಅದು ಡೀಟೇಲ್ ತೋರಿಸ್ತೀನಿ. ಫ್ರೆಂಡ್ಸ್, ಈ ಜೊತೆಯಲ್ಲಿ ಬಂದಿರೋ ಪಟ್ಟ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಚಡಿ ಶೇಪು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಲೆಂತ್ ವೈಸು ನೋಡ್ಬೋದು ಸೂಪರಾಗಿ ಬಂದಿದೆ. ಏನಂದರೆ ಬಣ್ಣ ಬಂದ್ಬಿಟ್ಟು ತಾಯಿ ಥರ ಧೂಮ ಬಣ್ಣ ಬಂದಿದೆ.
ತಿರಾವಲ್ ಬಂದ್ಬಿಟ್ಟು ಹೆಣ್ಮೇಲೆ ಬಿಚ್ಕೊಂಡಿರೋದು. ಕ್ವಾಲಿಟಿ ವೈಸು ಸಖತ್ತಾಗಿದೆ. ಈ ಪಟ್ಟಾನ ಯಾರೇ ಟೂರ್ನಮೆಂಟ್ಗೆ ಹಾರಿಸಿರೇನು 5 ಗಂಟೆ ಹಾರಿಸಿದ್ರೆ ಸಾಕು. ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟಾನ ಗಿಫ್ಟಾಗಿ ಕೊಡ್ತೀನಿ. ಎರಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು. ಸಖತ್ತು ಎಸ್ ಟೈಪಲ್ಲಿ ನಿಂತ್ಕೊಳ್ಳುತ್ತೆ ಎರಡಕ್ಕಿಂತ. ಕ್ವಾಲಿಟಿ ವೈಸ್ ಅಂತೂ ಟಾಪ್ ಆಗಿರುತ್ತೆ ಫ್ರೆಂಡ್ಸ್. ಈ ಜೊತೆಯಲ್ಲಿ ಮೇಯ್ನು ಕಣ್ಣಿಂದು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪಿಲಾಂಕ ಅಲ್ಲಿ ಗಂಡು ಹೆಣ್ಣು ಎರಡಕ್ಕೂ ತುಂಬ ಒಳ್ಳೆ ಕ್ವಾಲಿಟಿ ಕಣ್ಣಿರೋದು. ಗಂಡು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಡಾರ್ಕ್ ಹಳದಿ ಬಣ್ಣ ಇರೋದು. ಹೆಣ್ಣುದು ಕಣ್ಣಿನ ಕ್ವಾಲಿಟೀಸ್ ತುಂಬ ಚೆನ್ನಾಗಿದೆ, ಅದೊಂದು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಧೂಮಲ್ಲಿ ಹೆಣ್ಣು ತೋರಿಸ್ದೆ. ಸಿಂಗಲ್ ಟೈಲು ಚಿಡಿಬಲ, ಶುಕ್ ತಿರಿ, ಉದ್ದ ತಿರಿ, ತಿರಿ ಹೊಡೆದಿಲ್ಲ, 2 ಸೈಡು ತಿರಿ ಫುಲ್ ಇದೆ. ನೆಕ್ಸ್ಟ್ ಇದನ್ನ ತಿರಿ ಎಲ್ಲ ಹೊಡಿತೀವಿ. ಲೆಂತ್ ವೈಸು ಮೀಡಿಯಮ್ ಲೆಂತ್, ಅಗ್ಲ ಎದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್ ಯಾವ ಟೈಪಲ್ಲಿದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ. ಔಟ್ರಿಗೆ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು. ಕಪ್ಪು ಒಡಕಲಲ್ಲಿರುತ್ತೆ. ಕಣ್ಣಲ್ಲಿ ನೋಡ್ಬೋದು ಕ್ರ್ಯಾಕ್ಸು ಒಡಕಲು ಫುಲ್ಲು ಕಪ್ಪು ಶೇಡಲ್ಲಿ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ, ಹಾರಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇದೆ. ಇದು ಹೆಣ್ಣಿನ ಕಣ್ಣು ಫ್ರೆಂಡ್ಸ್. ಇವಾಗೇನು ಜಸ್ಟ್ ದೊಡ್ಡ ಗಂಡು ತೋರಿಸ್ದೆ. ಸಿಂಗಲ್ ಟೈಲು ಚಡಿಬಲ, ಚುಕ್ತಿರಿ, ಉದ್ದಾತಿರಿ, 2 ಅಕ್ಕಿಗೂ ನೋಡ್ಬೋದು. ಲಾಲ್ ಕಟ್ ಇರಲಿಲ್ಲ, ಹಂಗೆ ಮ್ಯಾಚ್ ಮಾಡಿರ್ತೀವಿ. ಒಂದಕ್ಕೆ ಲಾಲ್ ಕಟ್ ಇದ್ದರೆ ಇನ್ನೊಂದಕ್ಕೆ ಒಂದೊಂದು ಸತಿ ಲಾಲ್ ಕಟ್ ಮ್ಯಾಚ್ ಮಾಡ್ತೀವಿ, ಒಂದೊಂದು ಸತಿ ಲಾಲ್ ಕಟ್ ಮ್ಯಾಚ್ ಮಾಡಲ್ಲ. ಆ ಜಾತಿ ಬಗ್ಗೆ ತಿಳ್ಕೊಂಬಿಟ್ಟು ಆಮೇಲೆ ಜೊತೆಗಳು ಮಾಡಬೇಕು. ಲೆಂತ್ ವೈಸು ಹೆಣ್ಣಿಗಿಂತ ಗಂಡು ಉದ್ದ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಚಡಿ ಅಂದರೆ ಚಡಿ ಶೇಪಲ್ಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚ್ಗಿಂತ ಚಿಕ್ಕ ಚೊಂಚಿರುತ್ತೆ, ಅಗ್ಲ ಕಣ್ಣಿರುತ್ತೆ. ಪಿಲಾಂಕಲ್ಲೇ 2 ಅಕ್ಕಿನೂ ಟಾಪ್ ಕ್ವಾಲಿಟಿ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತ ಕಾರ್ಬನ್ ಶೇಡ್ ನೋಡ್ಬೋದು. ಸಖತ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರುತ್ತೆ. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು ಫ್ರೆಂಡ್ಸ್. ಇವಾಗ ಏನು ಬಂದ ಜೊತೆ ತೋರಿಸ್ದೆ, ಆ ಜೊತೆಲಿ ಬಂದಿರೋ ಪಟ್ಟ, ನಿಂತ್ಕೊಳ್ಳೋ ಶೇಪು ಸ್ಟೈಲು ಎಲ್ಲ ಅಪ್ಪ ಆ ಥರನೇ. ಬಣ್ಣ ಬಂದ್ಬಿಟ್ಟು ಸೇಮ್ ಅಮ್ಮ ಮೇಲೆ ಹೋಗಿದೆ. ತಿರಾವಲ್ ಬಣ್ಣ ಬಂದಿದೆ, ಧೂಮ ಬಣ್ಣ ಬಂದಿದೆ. ಕ್ವಾಲಿಟಿ ವೈಸ್ ಅಂತೂ ಟಾಪ್ ಕ್ಲಾಸ್ ಆಗಿರುತ್ತೆ. ಚಡಿ ಅಂದರೆ ಸಖತ್ತು ಚಡಿ ಶೇಪಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ಕ್ವಾಲಿಟೀಸು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು ಫ್ರೆಂಡ್ಸ್. ಈಗೇನು ಜಸ್ಟ್ ತಿರಾವಲಲ್ಲಿ ಪಟ್ಟ ತರಿಸ್ದೆ. ಸಿಂಗಲ್ ಟೈಲು ಚಡಿಬಲ, ಶುಕ್ತಿರಿ, ಉದ್ದಾತಿರಿ, 1ನೇ ಕಲ್ಲಿ ಪಟ್ಟ. ತಿರಾವಲ್ ಗರಿನೂ ಅಷ್ಟೇ. ಆ ಕಡೆ ಈ ಕಡೆ ಒಂದು 2 ಗರಿ, 3 ಗರಿ ಬಂದಿದೆ ನೋಡ್ಬೋದು ಇಲ್ಲಿ. ಲೆಂತ್ ವೈಸು, ಬಾಡಿ ಶೇಪು, ಅಗ್ಲ ಎದೆ ಇವೆಲ್ಲ ಸೇಮ್ ಅಪ್ಪ ಮೇಲೆ ಹೋಗಿದೆ. ಬಣ್ಣ ಮಾತ್ರ ಅಮ್ಮ ಮೇಲೆ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಇವಾಗಲೇ ಫುಲ್ ಹರ್ಡ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಅಗ್ಲ ಕಣ್ಣಲ್ಲಿರುತ್ತೆ. ಇದನ್ನ ವಯಸ್ಸಾಗ್ತಾರಂಗೆ ಸೇಮ್ ಅಪ್ಪ ಕಣ್ಣು ಥರ ಚೇಂಜಸ್ ಬರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸೂಪರ್ ಆಗಿದೆ ಈ ಪಟ್ಟ ಅಲ್ಲಿ. ರಿಂಗ್ ನಂಬರ್ 2404. ಇದೊಂದು ಹೆವಿ ಲೆಂತ್ ಹಕ್ಕಿಗಳು. ಗಂಡು ಹೆಣ್ಣು ಎರಡೂ ಹೆವಿ ಲೆಂತು, ಫುಲ್ಲು ಚಡಿ ಶೇಪು, ಅಗ್ಲ ಎದೆ, ಎಸ್ ಟೈಪ್ ಕುತ್ತಿಗೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ. ಗಂಡು ಹೆಣ್ಣು ಎರಡೂ ಸೂಪರ್ ಕ್ವಾಲಿಟಿಲಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಎಕ್ಸ್ಟ್ರೀಮ್ ಆಗಿರುತ್ತೆ. 2 ಅಕ್ಕಿನೂ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ತುಂಬ ಹಳೆ ಲೈನು, ತುಂಬ ಹಳೆ ಜಾತಿ ಹಕ್ಕಿಗಳು. 200 ಸಬ್ಜಾ ಟಚ್ಚು ಇದೆ, ಪ್ಲಸ್ ಚಿಕ್ಕದುಮ ಟಚ್ ಇದೆ. ಕ್ವಾಲಿಟಿ ವೈಸ್ ಅಂತೂ ಟಾಪ್ ಆಗಿರುತ್ತೆ. 2 ಅಕ್ಕಿನೂ ನೋಡ್ಬೋದು ಇಲ್ಲಿ ಕಂಡೀಷನ್ನು, ಕ್ವಾಲಿಟೀಸು. ಈ ಜೊತೆಲಿ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಪಟ್ಟ ಲೆಂತು, ಶೇಪು, ಸೈಜು ಅಷ್ಟೇ ಸಕ್ಕತ್ತಾಗಿದೆ. ಅದು ಡೀಟೇಲಾಗಿ ತೋರಿಸ್ತೀನಿ ಫ್ರೆಂಡ್ಸ್. ಈ ಜೊತೆಲಿ ಮಾಡಿಸಿರೋ ಪಟ್ಟ ನೋಡ್ಬೋದು. ಸೇಮ್ ಅಪ್ಪ ಥರನೇ ಹೋಗಿದೆ. ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿದೆ. ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಬೋದು. ಸೇಮ್ ಅದು ಅಮ್ಮ ಥರ ಇರುತ್ತೆ. ಚಡಿ ಅಂದರೆ ಚಡಿಯಾಗಿರುತ್ತೆ. ಎಸ್ ಟೈಪ್ ಕುತ್ತಿಗೆ ನಿಂತ್ಕೊಳ್ಳುತ್ತೆ. ಎಕ್ಸ್ಟ್ರೀಮ್ ಲೆವೆಲ್ ಕ್ವಾಲಿಟಿದಿರುತ್ತೆ. ಇಲ್ಲಿ ನೋಡ್ಬೋದು ಆ ಎಸ್ ಟೈಪ್ ಕುತ್ತಿಗೆ ಅನ್ನೋದನ್ನ ಸಕ್ಕತ್ ಹಿಂಗೆ ಎತ್ತಿಡ್ಕೊಳುತ್ತೆ ಫ್ರೆಂಡ್ಸ್. ಇವಾಗ ತೋರಿಸಿದ್ದು ಅಷ್ಟು ಪಟ್ಟ ಅಲ್ಲಿ. ಈ ಪಟ್ಟ ಬಂದುಬಿಟ್ಟು ಒಂದು ಸ್ವಲ್ಪ ದೊಡ್ಡ ಪಟ್ಟ ಇದು. ಇದೊಂದು 5ನೇ ಕಲ್ಲಿಂದ 6ನೇ ಕಲ್ಲಿ ಪಟ್ಟ ಇದು. ಬಿಡ್ಕೊಳ್ಳೋಕ್ಕೆ ಬೇಗ ಇದನ್ನ ಬಿಡ್ಕೊಳ್ಳೋ ಸ್ಟಾರ್ಟ್ ಮಾಡ್ಬೋದು. ಮತ್ತು ಟೈಮಿಂಗು ಅಷ್ಟೇ ಬೇರೆ ಪಟ್ಟಕ್ಕಿಂತ ಬೇಗ ಟೈಮಿಂಗ್ ಬರುತ್ತಿದ್ದು.
ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟಾನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಬೋದು, A1 ಕ್ವಾಲಿಟಿಲಿ ನಿಂತ್ಕೊಳ್ಳುತ್ತೆ. ಈ ಜೊತೆಲಿ ಬಂದಿರೋ ಜೊತೆಲಿ ಬಂದಿರೋ ಪಟ್ಟ ಇದು ಫ್ರೆಂಡ್ಸ್. ಇವಾಗೇನು ಜಸ್ಟ್ ದೊಡ್ಡಗಣ್ಣು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ, ಉದ್ದ ತಿರಿ ಬರುತ್ತೆ. ತಿರಿಗಳು ಹೊಡೆದಿಲ್ಲ, 2 ಸೈಡು ತಿರಿ ಹಂಗೆ ಇದೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸಖತ್ತು ಕ್ವಾಲಿಟಿಲಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು, ತಲೆ ಶೇಪ್ ನೋಡ್ಬೋದು. ಕ್ವಾಲಿಟೀಸ್ ನೋಡ್ಕೊಳ್ಳಿ, A1 ಕ್ವಾಲಿಟಿಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕ್ರ್ಯಾಕ್ಸು ಒಡಕಲು ಕಣ್ಣಲ್ಲಿ ಏನು ಸ್ಟಾರ್ಟ್ ಆಗಿದೆ ಅವೆಲ್ಲ ಇನ್ನೂ ವಯಸ್ಸಾಗ್ತಾ ಇರೋಂಗೆ ಒಡಕಲು ಜಾಸ್ತಿ ಬರ್ತಾ ಇರುತ್ತೆ. ವರ್ಷನೂ ಆ ಒಡಕಲು ಜಾಸ್ತಿ ಆಗ್ತಾ ಇರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ಸೂಪರ್ ಕ್ವಾಲಿಟಿಲಿರುತ್ತೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ ದೊಡ್ಡನ್ನು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಚುಪ್ ತಿರಿ, ಉದ್ದ ತಿರಿ. ಇದಕ್ಕೂ ರೆಕ್ಕೆ ಹೊಡೆದಿಲ್ಲ, ರೆಕ್ಕೆ ಹೊಡಿಬೇಕು ನೆಕ್ಸ್ಟು. 2 ಸೈಡು ತಿರಿ ಫುಲ್ ಇದೆ. ಲೆಂತ್ ವೈಸು ಗಂಡು ಹೆಣ್ಣು ಎರಡೂ ಉದ್ದ ಚೆನ್ನಾಗಿರುತ್ತೆ. ಅಗ್ಲ ಎದೆ ಇರುತ್ತೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಹೆಣ್ಣು ಬಂದ್ಬಿಟ್ಟು ಫುಲ್ಲು ಗೋಲ್ಡ್ ಶೇಡು, ಬಾದಾಮಿ ಶೇಡ್ ಕಣ್ಣದಿರುತ್ತೆ. ಪುತ್ಲಿ ನೋಡ್ಬೋದು ಹೆಂಗೆ ಸಣ್ಣ ಮಾಡಿ ಇಟ್ಕೊಳತ್ತೆ ಅಂತ. ಹೆವಿ ಲಾಂಗ್ ಟೈಮ್ ಮಾಡಿರೋ ಹೆಣ್ಣಿದು. ನಮ್ಮದು ಚಿಕ್ಕದುಮ್ಮ ಗಂಡೇನಿದೆ ಅದು ಜೊತೆ ಪಟ್ಟ. ಇದು ಓದ್ಸತಿ ವಿಡಿಯೋ ಹಾಕಿದೆ ದೊಡ್ಡ ಗಂಡು, ಅದು ಸ್ವಂತ ಜೊತೆ ಪಟ್ಟ. ಇದು ಕ್ವಾಲಿಟಿ ವೈಸ್ ನೋಡ್ಬೋದು, ಸೂಪರ್ ಕ್ವಾಲಿಟಿ ಇರುತ್ತೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಪಟ್ಟ ತೋರಿಸ್ತೆ. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಸಖತ್ ಚಡಿ ಪಟ್ಟ. ಯಾರೇ ಈ ಪಟ್ಟನ 5 ಗಂಟೆ ಟೂರ್ನಮೆಂಟ್ಗೆ ಹಾರಿಸಿರೇನು ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಟೂರ್ನಮೆಂಟ್ಗೆ ಹಾರಿಸಿದವ್ರಿಗೆ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. A1 ಕ್ವಾಲಿಟಿ ಹಕ್ಕಿಗಳನ್ನ ಇವತ್ತಿನ ವಿಡಿಯೋಲ್ಲಿ ಮಾಡಿದ್ದೀನಿ. ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋಲ್ಲಿ ಕಮೆಂಟ್ ಮೆಸೇಜ್ ಮಾಡಿ. ಯಾವ ಜಾತಿ ಇಷ್ಟ ಆಯಿತು, ಯಾವ ಲೈನ್ ಇಷ್ಟ ಆಯಿತು, ಯಾವ ಪಟ್ಟ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ. ನೆಕ್ಸ್ಟು ತುಂಬ ವೀಡಿಯೋಗಳು ಇನ್ನೂ ಮಾಡಬೇಕು ನಾನು. ನೀವೆಷ್ಟು ಕಮೆಂಟಲ್ಲಿ ಮೆಸೇಜ್ ಮಾಡ್ತೀರೋ ಅಷ್ಟು ಬೇಗ ನಾವು ವೀಡಿಯೋಗಳನ್ನ ಮಾಡಿ ವೀಡಿಯೋಗಳನ್ನ ಬಿಡ್ತಾ ಇರ್ತೀವಿ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಪಟ್ಟ ತೋರಿಸ್ತೆ. ಚಡಿ ಬಲ, ಸಿಂಗಲ್ ಟೇಲು, ಚುಪ್ ತಿರಿ, ಉದ್ದ ತಿರಿ. ಆಲ್ಮೋಸ್ಟು 6ನೇ ಕಲ್ಲಿ ತನಕ ಉದುರಿ ಬಂದಿದೆ. 2 ಸೈಡ್ ನೋಡ್ಬೋದು, 6ನೇ ಕಲ್ಲಿ ತನಕ ಉದುರಿ ಬಂದಿದೆ. ಡೈರೆಕ್ಟಾಗಿ ಒಂದು ವಾರದಲ್ಲೆಲ್ಲ ಅಕ್ಕಿನ ಆಡಿಸ್ಕೊಬೋದು. ಲೆಂತ್ ವೈಸ್ ನೋಡ್ಬೋದು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿ ಇರುತ್ತೆ. ಸೇಮ್ ತಾಯಿ ಥರ ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿದೆ, ಹರಡ್ಕೊಂಡಿದೆ, ಎದ್ದಿ ಕಾಣುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟಿ ಸಿಕ್ಕಾಪಟ್ಟೆ ಮಾಡುತ್ತೆ. ಈ ಪಟ್ಟಲ್ಲಿ ಅನಾರಿ ಏನಕ್ಕೆ ಕಾಣಿಸ್ತಾ ಇರೋದು ಅಂದರೆ, ಈ ಪಟ್ಟನ ಉಡಾನ್ ಬಾಕ್ಸ್ಗೆ ಹಾಕ್ಕೊಂಡು ಬಿಸಿಲಲ್ಲಿ ಹಾಕೊಂಡು ಬರ್ತಾಯಿದ್ದೀವಿ. ಅದರಿಂದ ಕಣ್ಣಲ್ಲಿ ಅನಾರಿ ಅನ್ನೋದು ಹಿಂಗೆ ಎದ್ದಿ ಕಾಣುತ್ತೆ. ಯಾವುದೇ ಪಟ್ಟನ ಬಿಸಿಲಿಗೆ ಹಾಕ್ಕೊಂಬಂದು ಹಾರಿಸ್ಕೊಂಬರೋ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಅನಾರಿಗಳು ಎದ್ದಿ ಕಾಣುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ A1 ಕ್ವಾಲಿಟಿಲಿರುತ್ತೆ. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು ಸಖತ್ ಎಕ್ಸ್ಟ್ರೀಮ್ ಆಗಿರುತ್ತೆ. ಮೊದಲೇ ಹೇಳಿದ್ದೀನಿ ನಾನು, ಇಂಥ ಅಕ್ಕಿಗಳು ಯಾರು ಕೊಡೋಲ್ಲ ಅಂತ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲರಿಗೂ ಸೇರಲಿ, ನಮ್ಮ ಜಾತಿಗಳು ಸೇರಲಿ, ನಮ್ಮ ಲೈನ್ ಎಲ್ಲರ ಮನೇಲಿ ಇರಲಿ ಅಂದ್ಬಿಟ್ಟು ನಾವು ಕೊಡ್ತಾ ಇರೋದು. ಕ್ವಾಲಿಟೀಸ್ ನೋಡ್ಬೋದು, ಟಾಪ್ 1 ಆಗಿರುತ್ತೆ. ರಿಂಗ್ ನಂಬರ್ 2499 ಫ್ರೆಂಡ್ಸ್. ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ದಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.